ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಕರ್ನಾಟಕ ಬಜೆಟ್ 2025-26 ಒಂದು ಫಸ್ಟ್ ಪಾರ್ಟ್ ಅನ್ನು ಮುಗಿಸಿದ್ವಿ. ಹಾಗಾಗಿ ಇದು ಎರಡನೇ ಪಾರ್ಟ್ ಆಗಿದೆ. ಹಾಗಾಗಿ ಈ ಒಂದು ಏನು ವಿಡಿಯೋ ಕ್ಲಾಸ್ ಆಗಿದೆಯಲ್ಲ, ಇದೆಲ್ಲ KS, PSI, PDO ಉಳಿದಂತ ಎಲ್ಲ ಎಕ್ಸಾಮ್ಗಳು ಕೂಡ ಬೆನಿಫಿಟ್ ಆಗುವಂತ ಒಂದು ವಿಡಿಯೋ ಕ್ಲಾಸ್ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡ್ತಾ ಹೋಗೋಣ. ಏನು 2000 ಇದರಲ್ಲಿ ಒಂದು ಬಜೆಟ್ ಅಲ್ಲಿ ಒಂದು ಪಾಲಿಸಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಜವಳಿ ನೀತಿ 2025-30 ಅಂತ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಟೆಕ್ಸ್ಟೈಲ್ ಪಾಲಿಸಿ 2025 to 30 ಅಂತ ಕರೀತಾರೆ. ಹಾಗಾದ್ರೆ ಈ ಪಾಲಿಸಿಯ ಮುಖ್ಯ ಉದ್ದೇಶ ಏನಂತ ನೋಡಿ, ನಮ್ಮ ರಾಜ್ಯದಲ್ಲಿ ಏನು ಜವಳಿ ಇದೆಯಲ್ಲ, ಅಂದ್ರೆ ಬಟ್ಟೆಗಳು ಅಂತ ಕರಿತೀವಿ, ಜವಳಿ ಮತ್ತೆ ಸಿದ್ದೋಡುಪು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಂಡವಾಳವನ್ನ ಆಕರ್ಷಿಸುವಂತದ್ದು. ಜೊತೆಗೆ ಈ ಒಂದು ಪಾಲಿಸಿ ಮುಖಾಂತರ ನಮ್ಮ ರಾಜ್ಯದಲ್ಲಿ ಸುಮಾರು 2 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತದ್ದು ಈ ಒಂದು ನೀತಿಯ ಅಥವಾ ಒಂದು ನಿಯಮದ ಒಂದು ಮುಖ್ಯ ಉದ್ದೇಶ ಅಂತ ಕರಿತೀವಿ. ಅದು ಜವಳಿ ನೀತಿ 2025-30 ಓಕೆನಾ? ಎಸ್. ಅದೇ ರೀತಿ ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಕೀಮ್ ತಂದ್ರು ಲಾಸ್ಟ್ ಇದರಲ್ಲಿ, ಅದನ್ನ PM ಮಿತ್ರ ಸ್ಕೀಮ್ ಅಂತ ಕರೀತಾರೆ. ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಟೆಕ್ಸ್ಟೈಲ್ಸ್, ಜವಳಿ ಇಲಾಖೆ ಏನ್ ಮಾಡುತ್ತೆ, ಜವಳಿ ಸಚಿವಾಲಯ ಏನ್ ಮಾಡುತ್ತೆ, ಈ ಒಂದು ಪ್ರಧಾನಮಂತ್ರಿ ಮಿತ್ರ ಯೋಜನೆ ಅಂತ ಮಾಡಿದ್ದಾರೆ. ಮಿತ್ರ ಅಂದ್ರೆ ಗೊತ್ತಿರಬೇಕಾಗುತ್ತೆ, ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಸನ್ ಅಂಡ್ ಅಪೆರಲ್ ಪಾರ್ಕ್ ಸ್ಕೀಮ್ ಅಂತ ಮಾಡಿದ್ದಾರೆ. ಓಕೆನಾ? ಹಾಗಾಗಿ ಅದೇ ರೀತಿಯಲ್ಲಿ ಕೂಡ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅಥವಾ ಜವಳಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲಿ ಅಂತಂದ್ರೆ ಕಾರ್ಕಳದಲ್ಲಿ, ರಾಣೆಬೆನ್ನೂರಲ್ಲಿ, ರಾಯಚೂರಲ್ಲಿ, ಕಡೂರಲ್ಲಿ, ಹಾಗೆ ಚಿಕ್ಕಮಗಳೂರಲ್ಲಿ. ಇದೇನಂತಂದ್ರೆ PPP ಮಾಡಲ್ ಮುಖಾಂತರ, ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ ಈ ಒಂದು ಸೆಂಟರ್ಗಳು ಏನ್ ಮಾಡ್ತೀವಿ ಅಂತಂದ್ರೆ ಜವಳಿ ಪಾರ್ಕ್ ಅನ್ನ ತೆಗಿತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಕೇಂದ್ರ ಸರ್ಕಾರದ ಒಂದು ಸಹಯೋಗದೊಂದಿಗೆ ಏನಂದ್ರೆ ಕಲಬುರಗಿಯಲ್ಲಿ ಈ PM ಮಿತ್ರ ಜವಳಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ಥಾಪನೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ಓಕೆನಾ? ಹಾಗಾಗಿ PM ಮಿತ್ರ ಅಂದ್ರೆ ಗೊತ್ತಿರಬೇಕಾಗುತ್ತೆ, ಇದು ಜವಳಿಗೆ ಸಂಬಂಧಪಟ್ಟಂತ ಅಥವಾ ಟೆಕ್ಸ್ಟೈಲ್ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅನ್ನು ನಾವು ಪ್ರಧಾನಮಂತ್ರಿ ಮಿತ್ರ ಸ್ಕೀಮ್ ಅಂತ ಕರೀತಾರೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮಾಹಿತಿ ತಂತ್ರಜ್ಞಾನ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಂಬಂಧಪಟ್ಟಂತ ಸ್ಕೀಮ್ಗಳನ್ನ ನೋಡಿ. ಈಗ ನಮ್ಗೆ ಸಾಮಾನ್ಯವಾಗಿ ಯಾವುದೇ ಒಂದು ಇಂಡಸ್ಟ್ರಿಗಳ ತಗೊಂಡ್ರು ಕೂಡ ನಮ್ಮ ರಾಜ್ಯದಲ್ಲಿ ಬಂದಾಗ ಅತಿ ಹೆಚ್ಚು ಇಂಡಸ್ಟ್ರಿಗಳು ಇರುವಂತದ್ದು ಬೆಂಗಳೂರಲ್ಲಿ, ಹೌದಾ? ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ತುಂಬಾ ಓವರ್ ಎಕ್ಸ್ಪ್ಲೋಟೇಷನ್ ಆಗ್ತಾ ಇದೆ, ರಿಸೋರ್ಸ್ಗಳಾಗಿರ್ಬೋದು ಅಥವಾ ಪಾಪ್ಯುಲೇಷನ್ ಓವರ್ ಎಕ್ಸ್ಪ್ಲೋಟೇಷನ್ ಆಗ್ತಾ ಇದೆ. ಅದಕ್ಕೇನಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇಲ್ಲೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ಸ್ಥಳೀಯ ಆರ್ಥಿಕ ಎಕ್ಸಲರೇಟರ್ ಕಾರ್ಯಕ್ರಮ ಅಥವಾ ಲೋಕಲ್ ಎಕನಾಮಿಕ್ ಎಕ್ಸಲರೇಟರ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಬೆಂಗಳೂರು ಹೊರತುಪಡಿಸಿ ಬೇರೆ ಇತರ ನಗರಗಳಲ್ಲಿ, ಫಾರ್ ಎಕ್ಸಾಂಪಲ್ ತುಮಕೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಈ ತರ ಪ್ರದೇಶಗಳು ಏನ್ ಮಾಡ್ತಾರೆ ಆಕ್ಚುಲಿ ಅಲ್ಲಿ ಕೂಡ ಆ ನಗರಗಳಲ್ಲಿ ಕೂಡ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಕ್ಕೆ ಏನ್ ಮಾಡ್ತಿದ್ರೆ ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನಂತಾರೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಸ್ಥಳೀಯ ಆರ್ಥಿಕ ಎಕ್ಸಲರೇಟರ್ ಕಾರ್ಯಕ್ರಮ ಅಂತ ಕರೀತಾರೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಗೋಣ. ನೋಡಿ, ನಮ್ಗೆ ಈಗ ಪ್ರಸ್ತುತ ಈ ಜಗತ್ತು ಹೆಂಗಂದ್ರೆ ಸಾಕಷ್ಟು ಒಂದು ಕೃತಕ ಬುದ್ಧಿಮತ್ತೆಯಿಂದ ರನ್ ಆಗ್ತಾ ಇದ್ದಲ್ವಾ? ಅದಕ್ಕೇನಂದ್ರೆ ಇದಕ್ಕೊಂದು ಸೆಂಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನಂದ್ರೆ ಸೆಂಟರ್ ಫಾರ್ ಅಪ್ಲೈಡ್ AI ಫಾರ್ ಟೆಕ್ ಸೊಲ್ಯೂಷನ್ಸ್, ಕ್ಯಾಟ್ಸ್ ಅಂತ ಕರೀತಾರೆ. ಓಕೆ. ಇದ್ರ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯವು ಕೂಡ AI ಟೆಕ್ನಾಲಜಿಯಲ್ಲಿ ಕೂಡ ಒಂದು ಪಾರಮ್ಯ ಸಾಧಿಸಕ್ಕೆ ಏನಂದ್ರೆ ಈ ಒಂದು ಸಂಸ್ಥೆ ಇದೆ ಅಥವಾ ಒಂದೇನಂದ್ರೆ ಸೊಲ್ಯೂಷನ್ ಸೆಂಟರ್ ಇದೆಯಲ್ಲ, ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆನಾ? ಅದನ್ನ ಕ್ಯಾಟ್ಸ್ ಅಂತ ಕರಿತೀವಿ. ಕ್ಯಾಟ್ಸ್ ಅಂದ್ರೆ ಸೆಂಟರ್ ಫಾರ್ ದಿ ಅಪ್ಲೈಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ದ ಟೆಕ್ ಸೊಲ್ಯೂಷನ್ ಅಂತ ಕರೆದ್ರೆ ಈ ಬಜೆಟ್ ಅಲ್ಲಿ 50 ಕೋಟಿ ವೆಚ್ಚದಲ್ಲಿ 5 ವರ್ಷಗಳಲ್ಲಿ ಈ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೋಗ್ತಾರೆ. ಅದು ಕ್ಯಾಟ್ಸ್ ಮುಖಾಂತರ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಏನಂದ್ರೆ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಅಂತ ಅಥವಾ ಸ್ಟೇಜ್ 2 ಅನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಏನು ನಮ್ಮ ರಾಜ್ಯದಲ್ಲಿರುವಂತ ಭಾರತೀಯ ವಿಜ್ಞಾನ ಸಂಸ್ಥೆ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನ್ ಮಾಡ್ತಾರೆ ಅಂದ್ರೆ ಅದರ ಸಹಯೋಗದೊಂದಿಗೆ ಕ್ವಾಂಟಮ್ ತಂತ್ರಜ್ಞಾನದ ಅಭಿವೃದ್ಧಿಗಾಗಿ ಒಂದು ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಸ್ಟೇಜ್ 2 ಅಂತ ಕರೀತಾರೆ. ಓಕೆ. ಇದಕ್ಕೆ ಸುಮಾರು 48 ಕೋಟಿ ವೆಚ್ಚದಲ್ಲಿ ಇದನ್ನ ಬೆಂಗಳೂರಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಅದೇ ರೀತಿ ಇನ್ನೊಂದು ಪಾಲಿಸಿ ಮಾಡಿದ್ದಾರೆ ಲಾಸ್ಟ್ ಇಯರ್ ಅಲ್ಲಿ, ಕರ್ನಾಟಕ ಜೈವಿಕ ತಂತ್ರಜ್ಞಾನ ನೀತಿ 2024-2029 ಅಥವಾ ಇಂಗ್ಲಿಷ್ ನಲ್ಲಿ ನಾವು ಕರ್ನಾಟಕ ಬಯೋಟೆಕ್ನಾಲಜಿ ಪಾಲಿಸಿ 2024 to 2029 ಅಂತ ಕರೀತಾರೆ. ನೋಡಿ, ನಮಗೆ ಈಗ ಪ್ರಸ್ತುತವಾಗಿ ಬಯೋಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಲ್ವಾ? ಅದಕ್ಕೇನಂದ್ರೆ ಒಂದು ಪಾಲಿಸಿ ಮಾಡಿದ್ದಾರೆ. ಈ ಪಾಲಿಸಿಯ ಮುಖ್ಯ ಉದ್ದೇಶ ಅಂತ ನೋಡಿ MSME ಅಂತಿದೆ, ಹೌದಾ? ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಜೊತೆಗೆ ದೊಡ್ಡ ಉದ್ಯಮ ವಿಭಾಗದಲ್ಲಿ ಸುಮಾರು 1,500 ಕೋಟಿ ಹೂಡಿಕೆಯನ್ನು ಆಕರ್ಷಿಸುವಂತದ್ದು ಈ ಒಂದು ಪಾಲಿಸಿಯ ಮುಖ್ಯ ಉದ್ದೇಶ ಆಗಿದೆ. ಓಕೆ. ಅದು ಕರ್ನಾಟಕ ಜೈವಿಕ ತಂತ್ರಜ್ಞಾನ ನೀತಿ 2024-2029 ಅಂತ. ನೆಕ್ಸ್ಟ್ ನೋಡ್ತಗೋಣ. ನೋಡಿ, ಇಲ್ಲಿ ಏನಂದ್ರೆ ನಮ್ಮ ರಾಜ್ಯದಲ್ಲಿ KNX ನ ಒಂದು ಸಹಯೋಗದೊಂದಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ಜಿಲ್ಲೆಗಳನ್ನ ಗ್ಲೋಬಲ್ ಇನೋವೇಷನ್ ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ನಾವು ಜಾಗತಿಕ ಆವಿಷ್ಕಾರ ಜಿಲ್ಲೆಗಳನ್ನಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದರೆ ಯಾವ ಜಿಲ್ಲೆಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೈಸೂರು ಇದೆ, ಬೆಳಗಾವಿ ಇದೆ,
ಧಾರವಾಡ ಇದೆ ಮತ್ತೆ ಬೆಂಗಳೂರಲ್ಲಿ. ಈ 4 ಜಿಲ್ಲೆಗಳು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಸೊ ಗ್ಲೋಬಲ್ ಇನೋವೇಷನ್ ಡಿಸ್ಟ್ರಿಕ್ಟ್ಸ್ ಅಥವಾ ಜಾಗತಿಕ ಆವಿಷ್ಕಾರ ಒಂದು ಜಿಲ್ಲೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು KUNX ನ ಸಹಯೋಗದೊಂದಿಗೆ. ಓಕೆನಾ. ಇದರಲ್ಲಿ ಅಂತಂದ್ರೆ ಈ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಅಥವಾ ದ ಗ್ಲೋಬಲ್ ಕಾಂಪಿಟೇಷನ್ ಸೆಂಟರ್ ಅಡಿಯಲ್ಲಿ ಅಂದ್ರೆ ಸೊ ನಮ್ಮ ರಾಜ್ಯವು ಕೂಡ ಸೊ ಒಂದು ಕಾಂಪಿಟೇಷನ್ ಅಲ್ಲಿ ಮುಂಚೂಣಿ ಬರಲಿನ ಕಾರಣಕ್ಕಾಗಿ ಈ 4 ಡಿಸ್ಟ್ರಿಕ್ಟ್ಗಳಲ್ಲಿ ಒಂದು ಗ್ಲೋಬಲ್ ಇನೋವೇಷನ್ ಡಿಸ್ಟ್ರಿಕ್ಟ್ಸ್ ಅನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗೆ ಅಂದ್ರೆ ಪೂರಕ ವ್ಯವಸ್ಥೆಗೆ ಅಂದ್ರೆ ಒಂದು ಏನ್ ಮಾಡ್ತಾರೆ ಅಂದ್ರೆ ಮೈಸೂರಿನಲ್ಲಿ ಸುಮಾರು 150 ಎಕರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಫಿಸ್ಟಿಕೇಟೆಡ್ ಅಥವಾ ಅತ್ಯಾಧುನಿಕ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಮೈಸೂರಲ್ಲಿ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಈ KUNX ನ ವತಿಯಿಂದ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಕೆಲವೊಂದು ಸಿಟಿಗಳಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರ ಅಥವಾ ಗ್ಲೋಬಲ್ ಟೆಕ್ನಾಲಜಿ ಸೆಂಟರ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸೊ ಅದು ಬೆಂಗಳೂರು, ಹುಬ್ಬಳ್ಳಿ ಮತ್ತೆ ಬೆಳಗಾವಿಯಲ್ಲಿ. ಸೊ ಅದೇ ರೀತಿ ಇನ್ನೊಂದು ಮಾಡ್ತೀವಿ ಅಂತ ಹೇಳಿದ್ರೆ ಕಲಬುರಗಿಯಲ್ಲಿ ಅಗ್ರಿಟೆಕ್ ವೇಗವರ್ಧಕ ಅಂತ ಕರಿತೀವಿ ಅಥವಾ ಅಗ್ರಿಟೆಕ್ ಎಕ್ಸಿಲೇಟರ್ ಸಂಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ಅದೇನಂತಂದ್ರೆ ಇದರ ಮುಖ್ಯ ಉದ್ದೇಶ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಏಕೀಕರಣ ಅಗತ್ಯವಿರೋದ್ರಿಂದ ಕಲಬುರಗಿಯಲ್ಲಿ ಒಂದು ಅಗ್ರಿಟೆಕ್ ವೇಗವರ್ಧಕ ಒಂದು ಎಕ್ಸಿಲೇಟರ್ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಕಲಬುರಗಿಯಲ್ಲಿ ಇನ್ನೊಂದು ಹೇಳಿದರೆ ಅದೇನಂದ್ರೆ ಸೊ ಫ್ಲಾಟ್ ಫ್ಯಾಕ್ಟರಿ ಅಂತ ಕರೀತಾರೆ. ಪ್ಲಗ್ ಅಂಡ್ ಪ್ಲೇಸ್ ಅವರಿರುವಂತಹ ಒಂದು ಫ್ಲಾಟ್ ಫ್ಯಾಕ್ಟರಿಯನ್ನು ಕೂಡ ಸ್ಥಾಪಿಸಿಕೊಳ್ಳಕ್ಕೆ ಈ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನು ಕನ್ನಡ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತ ಯೋಜನೆಗಳು ನೋಡ್ತಾ ಹೋಗೋಣ. ಸೊ ನಮಗೆಲ್ಲ ಗೊತ್ತಿರುವಂತೆ ಈ ಕದಂಬರ ರಾಜಧಾನಿ ಆಗಿರುವಂತ ಅದು ಚಾಲುಕ್ಯ ರಾಜಧಾನಿ ಇರುವಂತ ಬದಾಮಿ ಹೌದಾ, ಇದು ಬಾಗಲಕೋಟೆ ಜಿಲ್ಲೆ ಇದೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಚಾಲುಕ್ಯ ಉತ್ಸವ ಅಂತ ಮಾಡ್ತಾರೆ ಹೌದಾ. ಸೊ ಹಾಗಾಗಿ ಆ ಉತ್ಸವದಲ್ಲಿ ನೃತ್ಯೋತ್ಸವನ್ನ ಡ್ಯಾನ್ಸ್ ಅನ್ನ ಒಂದು ಏನ್ ಮಾಡಕ್ಕೆ ಪರ್ಫಾರ್ಮ್ ಮಾಡಕ್ಕೆ ಅಂದ್ರೆ ಸುಮಾರು 2 ಕೋಟಿಯನ್ನು ಕೂಡ ಸೊ ಅಮೌಂಟ್ ಅನ್ನ ಈ ಒಂದು ಬಜೆಟ್ ಅಲ್ಲಿ ಕೊಟ್ಟಿರುವಂತದ್ದು. ಅದು ಚಾಲುಕ್ಯ ಉತ್ಸವದಲ್ಲಿ ವಿಶೇಷವಾಗಿ ನೃತ್ಯೋತ್ಸವ ಅಥವಾ ಡ್ಯಾನ್ಸಿಂಗ್ಗೋಸ್ಕರ. ಅದೇ ರೀತಿ ಸೊ ಅಂತಾರಾಷ್ಟ್ರೀಯ ಬಸವ ಆಧ್ಯಾತ್ಮಿಕ ಮತ್ತು ವಚನ ಅಧ್ಯಯನ ಕೇಂದ್ರವನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಂತ ನೋಡಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ಲಾಸ್ಟ್ ಇಯರ್ ಏನ್ ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿ ಈ ಬಸವಣ್ಣನನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ ಸರ್ಕಾರ. ಹಾಗಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಂದ್ರೆ ಸೊ ಅದು ಬಸವಣ್ಣವರು ಅಲ್ವಾ. ಸೊ ಹಾಗಾಗಿ ಅವ್ರ ಹೆಸರು ಅಂತಂದ್ರೆ ವಚನ ಏನಂದ್ರೆ ಬಸವಾದಿ ಶರಣರ ವಚನಗಳನ್ನ ಏನಂದ್ರೆ ಸಂರಕ್ಷಣೆ ಮಾಡಕ್ಕೆ ಅಂತಂದ್ರೆ ಅವರೊಂದು ಅಂತಾರಾಷ್ಟ್ರೀಯ ಬಸವ ಆಧ್ಯಾತ್ಮಿಕ ಮತ್ತು ವಚನ ಅಧ್ಯಯನ ಕೇಂದ್ರವನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನು ಏನು ವಿಧಾನಸೌಧದ ಒಂದು ಇದರಲ್ಲಿ ಆವರಣದಲ್ಲಿ ಮಾಡ್ತೀವಿ ಅಂತಂದ್ರೆ ನಮ್ಮ ರಾಜ್ಯದ ನಾಡ ದೇವತೆಯಾಗಿರುವಂತಹ ತಾಯಿ ಭುವನೇಶ್ವರಿ ದೇವಿಯ ಪ್ರತಿಮೆಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ವಿಧಾನಸೌಧ ಆವರಣದಲ್ಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಲಾಸ್ಟ್ ಇಯರ್ ಕೂಡ ಒಂದು ಬುಕ್ ಅನ್ನು ಏನಂತಂದ್ರೆ ಅದನ್ನ ಒಂದು ನಾಟಕ ಆಗಿ ಇದು ಮಾಡಕ್ಕೆ ಅವಕಾಶ ಕೊಟ್ಟಿರು. ಅದೇ ರೀತಿ ಈ ಬಜೆಟ್ ಕೂಡ ಅಂತಂದ್ರೆ ಯಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ಬೋಳುವಾರು ಮೊಹಮ್ಮದ್ ಕುಯಿ ಅವರ ಒಂದು ಏನೋ ಕಾದಂಬರಿ ಇದೆಯಲ್ಲ ಅದ್ರ ಹೆಸರು ಬಂದು ಸ್ವಾತಂತ್ರ್ಯದ ಓಟ ಅಂತ ನೋಡಿ. ಇಲ್ಲಿದೆಯಲ್ವಾ, ಇದು ಸ್ವಾತಂತ್ರ್ಯ ಓಟ ಅಂತಿದೆ. ಇದನ್ನೇನಂದ್ರೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಕಾದಂಬರಿಯನ್ನ ನಾಟಕ ರೂಪದಲ್ಲಿ ನಿರ್ಮಾಣ ಮಾಡಿ ಅಂದ್ರೆ ರಾಜ್ಯದಂತ ಇದನ್ನ ಪ್ರದರ್ಶನ ಮಾಡ್ತಾರೆ. ಓಕೆನಾ. ಹಾಗಾದ್ರೆ 2024-25 ಬಜೆಟ್ ಅಲ್ಲಿ ಯಾವ ನಾಟಕ ಈ ತರದ ಒಂದು ಕಾವ್ಯವನ್ನ ಸೆಲೆಕ್ಟ್ ಮಾಡ್ಕೊಂಡು ನಾಟಕ ಆಗಿ ಪ್ರದರ್ಶನ ಅಂತ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಅದೇ ರೀತಿ ನೋಡಿ, ಯಾರೆಲ್ಲ ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರ್ತಾರೆ ಅಂತ ಶ್ರೇಷ್ಠ ಸಾಧಕರ ಜೀವನ ಪರಿಚಯವನ್ನು ಏನ್ ಮಾಡಿದ್ರೆ ಸುಮಾರು 50 ಲಕ್ಷ ರೂಪಾಯಿಗಳಲ್ಲಿ ಅಂತಂದ್ರೆ ಅವ್ರನ್ನ ಪುಸ್ತಕದಲ್ಲಿ ಪರಿಚಯ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಸ್ಕೀಮ್ ಮಾಡಿದ್ದಾರೆ. ಏನಂತಂದ್ರೆ ಒಂದು ಬುಕ್ ಮಾಡಿದ್ದಾರೆ, ಅದನ್ನ ನಾವು ಕನ್ನಡ ಭಾರತಿ ಪುಸ್ತಕ ಮಾಲಿಕೆ ಅಂತ ಕರೀತೇವೆ. ಓಕೆ. ಅಂದ್ರೆ ಕನ್ನಡ ಭಾರತಿ ಪುಸ್ತಕ ಮಾಲಿಕೆ ಮುಖಾಂತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳ ಒಂದು ಪರಿಚಯವನ್ನ ಈ ಒಂದು ಮಾಲಿಕೆಗಳಲ್ಲಿ ಮಾಡ್ತಾ ಹೋಗ್ತಾರೆ. ಅದ್ರ ಹೆಸರು ಬಂದು ಕನ್ನಡ ಭಾರತಿ ಅನ್ನುವಂತ ಒಂದು ಪುಸ್ತಕ ಮಾಲಿಕೆ ಅಂತ ಕರೀತಾರೆ. ಓಕೆ. ಎಸ್. ಅದೇ ರೀತಿ ಈ ದಾವಣಗೆರೆಯ ಕೊಂಡಜ್ಜಿ ಬೆಟ್ಟದ ಪರಿಸರದಲ್ಲಿ ಸ್ಥಾಪಿಸ್ತಾ ಇರುವಂತ ಏನಂತಂದ್ರೆ ಒಂದು ವೃತ್ತಿ ರಂಗಭೂಮಿ ರಂಗಾಯಣವನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಸೊ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಹಾಗಾಗಿ ಅದಕ್ಕೇನಂದ್ರೆ 3 ಕೋಟಿ ಕೊಟ್ಟು ಸೊ ಅಲ್ಲಿ ಒಂದು ರಂಗಾಯಣ ಸಮುಚ್ಚಯ ಮತ್ತು ಥಿಯೇಟರ್ ಮ್ಯೂಸಿಯಂ ನಿರ್ಮಾಣ ಮಾಡಕ್ಕೆ ಕೂಡ ಈ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ಒಂದು ಸೇವಾದಳ ಸಂಸ್ಥಾಪಕರಾಗಿರುವಂತ ಹೌದಾ, ಯಾರು ಸ್ವತಂತ್ರ ಸೇನೆ ಜೊತೆಗೆ ಪದ್ಮ ವಿಭೂಷಣ ಪುರಸ್ಕೃತರಾಗಿರುವಂತ ಡಾಕ್ಟರ್ NS ಹರ್ಡಿಕರ್ ಅವರ ಒಂದು ಸ್ಮಾರಕವನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬೆಳಗಾವಿ ಜಿಲ್ಲೆಯ ಘಟಪ್ರಭದ ಆರೋಗ್ಯಧಾಮದಲ್ಲಿ ಅವರ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ 2 ಕೋಟಿ ಅಮೌಂಟ್ ಅನ್ನು ಕೂಡ ಈ ಬಜೆಟ್ ಅಲ್ಲಿ ಇಟ್ಟಿರುವಂತದ್ದು. ಅದು ಸೇವಾದಳ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ NS ಹರ್ಡಿಕರ್. ಇಮೇಜ್ ಕಾಣುತ್ತಲ್ಲ, ಇವರೇ ಡಾಕ್ಟರ್ NS ಹರ್ಡಿಕರ್ ಅವರು. ಇವರು ಸೇವಾದಳದ ಸಂಸ್ಥಾಪಕರಾಗಿರುವಂತದ್ದು. ಓಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ.
ನಮ್ಮ ರಾಜ್ಯದ ಖ್ಯಾತ ಶಿಕ್ಷಣ ತಜ್ಞರಾಗಿದ್ದರು, ಜೊತೆಗೆ ಪದ್ಮಭೂಷಣ ಪ್ರಶಸ್ತಿ ಆಗಿರುವಂತಹ ಡಾಕ್ಟರ್ ಎಚ್ ನರಸಿಂಹರಾವ್ ಒಂದು ಸ್ಮರಣಾರ್ಥವಾಗಿ ಈ ಬಜೆಟ್ ಅಲ್ಲಿ ಒಂದು ಪ್ರಾಧಿಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪ್ರಾಧಿಕಾರ ಬಂದು ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾಧಿಕಾರ ಅಂತ ಕರೀತಾರೆ, ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಅವ್ರೇನು ವ್ಯಾಸಂಗ ಮಾಡಿರುವಂತಹ ಶಾಲೆ ಇದೆಯಲ್ಲ ಗೌರಿಬಿದನೂರಿನಲ್ಲಿ, ಆ ಒಂದು ಶಾಲೆಯನ್ನು ಕೂಡ ಉನ್ನತೀಕರಣ ಮಾಡ್ತಾರೆ ಅಂತ ಹೇಳಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ. ನೆಕ್ಸ್ಟ್ ನೋಡ್ತಗೋಣ, ಪ್ರವಾಸೋದ್ಯಮ ಅಥವಾ ಟೂರಿಸಂ ಅಂತ ಕರೀತಾರೆ. ನೋಡಿ, ಯಾವ ಒಂದು ಪ್ರದೇಶದಲ್ಲಿ ಪ್ರವಾಸೋದ್ಯಮ ಇರುತ್ತೆ ಅಲ್ಲೇನಂದ್ರೆ ಒಂದು ಸಾಕಷ್ಟು ಎಕನಾಮಿಕಲ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ಮತ್ತೆ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನ್ ಮಾಡಿದೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಒಂದು ರಾಜ್ಯದಿರುವಂತಹ ಪ್ರವಾಸೋದ್ಯಮವನ್ನ ವಿಫಲ ಅವಕಾಶವನ್ನು ಬೆಳೆಸ್ಕೊಳ್ಳೋಕೆ, ಜೊತೆಗೆ ಸಾಮರ್ಥ್ಯ ಸದ್ಬಳಕೆ ಮಾಡ್ಕೊಳ್ಳೋಕೆ ಒಂದು ಪಾಲಿಸಿ ಮಾಡಿದ್ದಾರೆ. ಅದನ್ನ ನಾವು ನೂತನ ಪ್ರವಾಸೋದ್ಯಮ ನೀತಿ 2024-2029 ಅಂತ ಕರೀತಾರೆ, ಅಥವಾ ನ್ಯೂ ಟೂರಿಸಂ ಪಾಲಿಸಿ 2024 to 2029 ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ನಮ್ಮ ರಾಜ್ಯದ ಒಂದು ಟೂರಿಸಂ ಇದೆಯಲ್ಲ, ಪ್ರವಾಸೋದ್ಯಮ ಇದೆಯಲ್ಲ, ಅದನ್ನ ಬಹಳ ಸುಸ್ಥಿರವಾಗಿ ಬಳಸ್ಕೊಂಡು, ಸೊ ಅದ್ರ ಮುಖಾಂತರ ಸುಮಾರು 8,000 ಕೋಟಿ ಹೂಡಿಕೆ ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಅಟ್ರಾಕ್ಟ್ ಮಾಡೋದ್ರ ಜೊತೆಗೆ ಸುಮಾರು 1.5 ಲಕ್ಷ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಈ ಒಂದು ನೀತಿಯ ಮುಖ್ಯ ಉದ್ದೇಶವಾಗಿದೆ. ದಟ್ ಈಸ್ ದ ನ್ಯೂ ಟೂರಿಸಂ ಪಾಲಿಸಿ 2024 to 2029 ಅಂತ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಯುನೆಸ್ಕೋ ಪಾರಂಪರಿಕ ಪ್ರವಾಸಿ ತಾಣಗಳ ಪಟ್ಟಿಗೆ ಸೇರ್ಪಡೆಗಿರುವಂತಹ ಇನ್ನೊಂದು 2023ರಲ್ಲಿ ಅಂದ ಮೇಲೆ ಗೊತ್ತಿರುವಂತೆ 3 ತಾಣಗಳನ್ನ, ಕರ್ನಾಟಕದ 3 ಟೆಂಪಲ್ಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿದ್ದಾರೆ. ಹೌದಾ? ಯಾವ ಟೆಂಪಲ್ ನಿಮಗೆಲ್ಲ ಗೊತ್ತಿರುವಂತೆ ಯಾವ್ದು ನೋಡಿ, ಬೇಲೂರಿನ ಚೆನ್ನಕೇಶವ ದೇವಾಲಯ, ಅದೇ ರೀತಿ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಅದೇ ರೀತಿ ಸೋಮನಾಥಪುರದ ಕೇಶವ ಟೆಂಪಲ್ ಅನ್ನಿದ್ರೆ 3 ಟೆಂಪಲ್ ಏನಂತಂದ್ರೆ ಇತ್ತೀಚೆಗೆ ನಮ್ಮ ರಾಜ್ಯದ ಒಂದು ದೇವಾಲಯಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ಅವುಗಳನ್ನ ಸೇರಿಸಿದ್ದಾರೆ. ಹೌದಾ? ಇಲ್ಲಿರುವಂತದ್ದು ಬೇಲೂರು ಹಳೆಬೀಡು. ಹಾಗಾಗಿ ಏನಂದ್ರೆ ಈ ಬೇಲೂರು ಹಳೆಬೀಡು ಸೋಮನಾಥಪುರ ಪ್ರವಾಸಿ ತಾಣಗಳಲ್ಲಿ ಬರುವಂತಹ ಒಂದು ಪ್ರವಾಸಿಗರಿಗೆ ಅಂದ್ರೆ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಅಂದ್ರೆ ಆಕ್ಚುಲಿ ಇಲ್ಲಿ ಒಂದು ಬಜೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಓಕೆ, ಹಾಗಾಗಿ ನಮ್ಮ ರಾಜ್ಯದಲ್ಲಿ ಗೊತ್ತಿರುವಂತೆ ಟೋಟಲ್ ಆಗಿ 4 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ. 4 ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಇದೆ. ಫಸ್ಟ್ ಯಾವ್ದಂದ್ರೆ ಗೊತ್ತಿರುವಂತೆ ಹಂಪಿ ಅಲ್ವಾ. ಎರಡನೇದ್ದು ಪಟ್ಟದ ಕಲ್ಲು. ಮೂರನೇದು ಬಂದು ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳಂತ ಕರಿತೀವಿ ನಾವು. 4ನೇದು ಬಂದು ಈ ಬೇಲೂರು ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳನ್ನು ಕರೀತಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ 4 ಏನು ಪ್ರದೇಶಗಳನ್ನ ನಾವು ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿರುವಂತಹ ಒಂದು ಟೆಂಪಲ್ ಇದನ್ನು ಕರಿತಾ ಹೋಗ್ತೀವಿ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಗೋಣ, ನೋಡಿ, ಸಾಮಾನ್ಯವಾಗಿ ಯಾವುದೇ ಒಂದು ಪ್ರದೇಶ ತಗೊಂಡಾಗ ಅಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದ್ದಾಗ ಅವರಿಗೆ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅಲ್ಲಿ ಬರುವಂತ ಪ್ರವಾಸಿಗರ ಒಂದು ಸುರಕ್ಷೆಗಾಗಿ ಏನ್ ಮಾಡಿದಾರೆ ಅಂದ್ರೆ ಒಂದು ಪ್ರವಾಸಿ ಮಿತ್ರ ಅಂತ ಒಂದು ಇದು ಮಾಡಿದ್ದಾರೆ. ಓಕೆ, ಅವ್ರಿಗೆ ತರಬೇತಿ ನೀಡಿ ಏನಂತಂದ್ರೆ ಸುಮಾರು 24/7 ಅವರಿಗೆ ಪ್ರವಾಸಿಗರಿಗೆ ಸೇವೆ ನೀಡಕ್ಕೆ ಮಾಡಿರುವಂತದನ್ನ ನಾವು ಪ್ರವಾಸಿ ಮಿತ್ರ ಅಂತ ಕರೀತಾರೆ. ಓಕೆ, ಅದೇ ರೀತಿ ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಸುಮಾರು 25 ಸ್ಮಾರಕಗಳು ಏನ್ ಮಾಡಿದ್ದಾರೆ ದತ್ತು ಕೊಟ್ಟಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಕಾರ್ಪೊರೇಟ್ಗಳು ನೋಡಬಹುದು ಅಥವಾ ಯಾವುದೋ ಒಬ್ಬ ವ್ಯಕ್ತಿ ನೋಡಬಹುದು, ಒಂದು ಟೆಂಪಲ್ ಅನ್ನ ಅಥವಾ ಒಂದು ಅಂದ್ರೆ ಸ್ಮಾರಕವನ್ನ ದತ್ತುಗೊಂಡು ಅದರ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಮಾಡಬಹುದು. ಓಕೆನಾ? ಅದೇ ರೀತಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಸ್ತುತವಾಗಿ 25 ಸ್ಮಾರಕಗಳನ್ನ ದತ್ತು ಕೊಟ್ಟಿದ್ದಾರೆ. ಓಕೆನಾ? ಅದೇ ರೀತಿ ಇನ್ನು ಬೇರೆ ಬೇರೆ ಟೆಂಪಲ್ಗಳನ್ನ ಬೇರೆ ಬೇರೆ ಸ್ಮಾರಕಗಳನ್ನ ದತ್ತುಕೊಳ್ಳೋಕೆ ಅಂದ್ರೆ ಪೋರ್ಟಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಸ್ಮಾರಕ ಡಿಜಿಟಲ್ ಅಂತ ಮಾಡಿದ್ದಾರೆ. ಓಕೆ, ಇದರ ಮುಖಾಂತರ ನಮ್ಮ ರಾಜ್ಯದಿರುವಂತಹ ಹಲವಾರು ಸ್ಮಾರಕಗಳನ್ನ ಕಾರ್ಪೊರೇಟ್ಗಳಿಗೆ ವ್ಯಕ್ತಿಗಳಿಗೆ ದತ್ತು ಕೊಟ್ಟವುಗಳನ್ನ ಅಭಿವೃದ್ಧಿ ಮಾಡುವಂಥದ್ದು ಈ ಒಂದು ನಮ್ಮ ಸ್ಮಾರಕ ಡಿಜಿಟಲ್ ವೇದಿಕೆಯ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಎಸ್. ಅದೇ ರೀತಿ ನೋಡಿ, ರಾಜ್ಯದ ಎಷ್ಟೋ ಪ್ರವಾಸಿ ತಾಣಗಳ ಬಗ್ಗೆ ಸಮಗ್ರ ಮಾಹಿತಿ ಮಾಡಕ್ಕೆ ಅಂದ್ರೆ ಒಂದು ಪೋರ್ಟಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒನ್ ಟ್ರ್ಯಾಕ್ ಡಿಜಿಟಲ್ ಗ್ರಿಡ್ ಅಂತ ಕರೀತಾರೆ. ಓಕೆ, ಒನ್ ಟ್ರ್ಯಾಕ್ ಡಿಜಿಟಲ್ ಗ್ರಿಡ್ ಅನ್ನುವಂಥ ಒಂದು ಪೋರ್ಟಲ್ ಮುಖಾಂತರ ನಮ್ಮ ರಾಜ್ಯದ ಒಂದು ಪ್ರವಾಸೋದ್ಯಮದ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟು ಆದಷ್ಟು ಏನಂದ್ರೆ ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡೋಕ್ಕೆ ಈ ಒಂದು ಸಾಫ್ಟ್ವೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಒನ್ ಟ್ರ್ಯಾಕ್ ಡಿಜಿಟಲ್ ಗ್ರಿಡ್ ಅಂತ ಕರೀತಾರೆ. ಎಸ್. ನೆಕ್ಸ್ಟ್ ನೋಡಿ, ಲಕ್ಕುಂಡಿ ಬಹಳ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್, ಯಾಕಂದ್ರೆ ಇದು ತುಂಬಾ ಇತ್ತೀಚೆಗೆ ತುಂಬಾ ಯೂಸ್ ಇದೆ. ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ ಅಲ್ಲಿ ಒಂದು ಅಭಿಯಾನ ಮಾಡಿದ್ರು, ಯಾರೆಲ್ಲ ಮನೆಗಳಲ್ಲೆಲ್ಲ ನಿಮಗೆ ಒಂದು ಐತಿಹಾಸಿಕ ಅವಶೇಷಗಳಿದೆ ಅವೆಲ್ಲವೂ ಕೂಡ ತಂದು ಸರ್ಕಾರಕ್ಕೆ ಒಪ್ಪಿಸಬೇಕಂತ ಹೇಳಿದ್ರೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಏನಂದ್ರೆ ಐತಿಹಾಸಿಕ ಅವಶೇಷಗಳನ್ನ ಕೂಡ ಏನಂದ್ರೆ ಅಲ್ಲಿ ಜನರು ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅಥವಾ ಅಲ್ಲಿನ ಜಿಲ್ಲೆಗೆ ಒಪ್ಪಿಸ್ತಾರೆ. ಹಾಗಾಗಿ ಲಕ್ಕುಂಡಿನ ನಿಮ್ಗೆಲ್ಲ ಗೊತ್ತಿರುವಂತೆ ಬಹಳ ಒಂದು ಐತಿಹಾಸಿಕ ತಾಣ ಅಂತ ಹೇಳ್ತೀವಿ, ಇದು ಗದಗ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಓಕೆನಾ? ಅಲ್ಲಿ ಏನಂದ್ರೆ ಮುಂದೆ ಏನಂದ್ರೆ ಅದನ್ನ ಆ ದೇವಾಲಯಗಳನ್ನ ಅವುಗಳನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡೋಕೆ ಈ ಬಜೆಟ್ ಅಲ್ಲಿ ಒಂದು ಅವಕಾಶ ಇದು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದಕ್ಕೋಸ್ಕರ ಏನಂದ್ರೆ ಅಲ್ಲಿರುವಂತಹ ಪ್ರಾಚ್ಯವಶೇಷಗಳ ಸಂರಕ್ಷಣೆಗಾಗಿ ಒಂದು ಬಯಲು ವಸ್ತು ಸಂಗ್ರಹಣೆ ಒಂದು ಪ್ರಾರಂಭ ಮಾಡೋಕೆ ಈ ಬಜೆಟ್ ಅಲ್ಲಿ ಕೊಟ್ಟಿರುವಂತದ್ದು. ಜೊತೆಗೆ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ಜನವರಿ 26 ಏನು ದೆಹಲಿಯಲ್ಲಿ ಒಂದು
ಗಣರಾಜ್ಯೋತ್ಸವ ಆಯ್ತಲ್ವಾ, ಆ ಪೀರಿಯಡ್ ಅಲ್ಲಿ ನಮ್ಮ ರಾಜ್ಯದಿಂದ ಈ ಒಂದು ಲಕ್ಕುಂಡಿಯ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಅಲ್ಲಿ ಪ್ರದರ್ಶನ ಮಾಡ್ತಾರೆ, ಗೊತ್ತಿರಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ಇದೆಯಲ್ಲ, ಇದು ಸ್ತಬ್ಧ ಚಿತ್ರ ಅಥವಾ ಟ್ಯಾಬ್ಲೋ ಅಂತ ಕರಿತೀವಿ ನಾವು. ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯದ ಸಂಸ್ಕೃತಿ, ನಾಗರಿಕತೆಯ ಉಗಮ, ವಿಕಾಸಗಳು ಸೇರಿದಂತೆ ಐತಿಹಾಸಿಕ ಸಾಮಾಜಿಕ ಸಂಗತಿಗಳನ್ನು ಬಿಂಬಿಸುವಂತಹ ಒಂದು ರಾಜ್ಯ ಮಟ್ಟದ ವಸ್ತು ಸಂಗ್ರಹಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಅಂದ್ರೆ ಅದು ಮೈಸೂರು ನಗರದ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಅಂತಂದ್ರೆ ನಮ್ಮ ರಾಜ್ಯದ ಸಾಂಸ್ಕೃತಿಕ ಒಂದು ನಾಗರಿಕತೆ ಉಗಮದ ಬಗ್ಗೆ ಒಂದು ವಸ್ತು ಸಂಗ್ರಹಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮೈಸೂರು ನಗರದ ಒಂದು ಹಳೆಯ ಡಿಸ್ಟ್ರಿಕ್ಟ್ ಆಫೀಸ್ ಅಲ್ಲಿ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ನೋಡ್ತಗೋಣ. ನೆಕ್ಸ್ಟ್ ಬಂದು ಯುವ ಸಬಲೀಕರಣ ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತ ಯೋಜನೆಗಳು ನೋಡ್ತಗೋಣ. ಇಲ್ಲೊಂದು ಹೊಸ ಸ್ಕೀಮ್ ಲಾಂಚ್ ಮಾಡ್ತಾ ಹೋಗ್ತಾರೆ. ಅದು ಸ್ಕೀಮ್ ಬಂದು ಗುರಿ ಒಲಿಂಪಿಕ್ ಪದಕ ಯೋಜನೆ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಏನಂತಂದ್ರೆ ಗುರಿ ಒಲಿಂಪಿಕ್ ಪದಕ ಯೋಜನೆ ಅಂತ ಕರೀತಾರೆ. ನೋಡಿ, ಈ ಸ್ಕೀಮಿನ ಮುಖ್ಯ ಉದ್ದೇಶ ಅಂತಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಭಾನ್ವಿತ ಸುಮಾರು 60 ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಏನು 2028ಕ್ಕೆ ಒಂದು ಒಲಿಂಪಿಕ್ಸ್ ಇದೆಯಲ್ಲ, ಸೊ ಆ ಒಂದು ಒಲಿಂಪಿಕ್ಸ್ ಅವರಿಗೆ ಟ್ರೈನ್ ಮಾಡಿ ಮತ್ತೇನ್ ಮಾಡ್ತಾರೆ, ತಲಾ ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಅಂತ ಅಮೌಂಟ್ ಕೊಟ್ಟಿದ್ರೆ ಪ್ರೋತ್ಸಾಹ ಕೊಟ್ಟು 3 ವರ್ಷದವರೆಗೆ ಟ್ರೈನ್ ಮಾಡಿ ಆ ಒಂದು ಒಲಿಂಪಿಕ್ಸ್ 2028ಕ್ಕೆ ಅವ್ರನ್ನ ರೆಡಿ ಮಾಡೋದು ಇದೆಯಲ್ಲ, ಅದನ್ನ ನಾವು ಗುರಿ ಒಲಿಂಪಿಕ್ ಪದಕ ಯೋಜನೆ ಅಂತ ಕರೀತಾರೆ. ಓಕೆನಾ. ಇದಕ್ಕೆ ಸುಮಾರು 6 ಕೋಟಿಯನ್ನು ಕೂಡ ಈ ಬಜೆಟ್ ಅಲ್ಲಿ ಕೊಟ್ಟಿರುವಂತದ್ದು. ಅದೇ ರೀತಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಆದಿನಾರಾಯಣ ಹೊಸಳ್ಳಿ ಅಂತಂದ್ರೆ ಸುಮಾರು 20 ಎಕರೆ ನಿವೇಶನದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಜಿಲ್ಲಾ ಕ್ರೀಡಾಂಗಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕೂಡ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಮೈಸೂರಿನಲ್ಲಿ ಕುಸ್ತಿ, ವಾಲಿಬಾಲ್, ಓಕೆ, ಮತ್ತೆ ಖೋಖೋ ಅಕಾಡೆಮಿ ಮಾಡ್ತೀನಿ ಅಂತ ಹೇಳಿದರೆ ಸುಮಾರು ಅದಕ್ಕೆ 2 ಕೋಟಿ ಕೊಟ್ಟಿದ್ದಾರೆ. ಹೌದಾ. ಮೈಸೂರಿನಲ್ಲಿ ಕುಸ್ತಿ, ವಾಲಿಬಾಲ್ ಹಾಗೆ ಖೋಖೋ ಅಕಾಡೆಮಿಗಳನ್ನು ಕೂಡ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ಅದು ಮೈಸೂರಲ್ಲಿ. ಸೊ ಅದೇ ರೀತಿ ನೋಡಿ, ಈಗ ನಮಗೆ ಸಾಮಾನ್ಯವಾಗಿ ಕ್ರೀಡಾಪಟುಗಳು ಬಂದಾಗ ಸೊ ಅವರು ರೆಗ್ಯುಲರ್ ಆಗಿ ಕ್ಲಾಸ್ಗಳಿಗೆ ಹೋಗೋಕ್ಕಾಗಲ್ಲ. ಸೊ ಬಿಕಾಸ್ ಆಫ್ ಅವ್ರು ಏನಿದ್ರೆ ಮೇ ಬಿ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ, ಯಾವುದೋ ಒಂದು ಸ್ಪೋರ್ಟ್ಸ್ಗೆ ಹೋಗಬೇಕಾಗಿರುತ್ತೆ, ಅವಾಗ ಏನಾಗುತ್ತೆ ಅವರು ಅಟೆಂಡೆನ್ಸ್ ಕೊಡೋಕ್ಕಾಗಲ್ಲ. ಅದಕ್ಕೇನಂದ್ರೆ ಇಲ್ಲಿ ಕ್ರೀಡಾಪಟುಗಳು ತರಬೇತಿ ಪಡೆಯಲು ಮತ್ತೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು ಸಹಕಾರಿಯಾಗುವಂತೆ ಶಾಲಾ ಕಾಲೇಜುಗಳ ವಾರ್ಷಿಕ ಹಾಜರಾತಿ ಏನ್ ಮಾಡ್ತೀವಿ ಅಂತಂದ್ರೆ ನೋಡಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗಿನ ಕ್ರೀಡಾಪಟುಗಳಿಗೆ ಅಂತ ಸುಮಾರು 15%. ಅದೇ ರೀತಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಸುಮಾರು 25% ಏನಂತಂದ್ರೆ ಆಕ್ಚುಲಿ ಅವರಿಗೆ ಹಾಜರಾತಿಯಲ್ಲಿ ವಿನಾಯಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತರಾಗಿರುವಂತಹ ಕ್ರೀಡಾಪಟುಗಳು ಏನ್ ಮಾಡ್ತಿದ್ದಾರೆ ಸುಮಾರು 5% ಕೃಪಾಂಕ ಕೊಟ್ಟು ವೃತ್ತಿಪರ ಪದವಿ ಮತ್ತು ಉನ್ನತ ಶಿಕ್ಷಣದವರಿಗೆ ಪ್ರವೇಶವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ಇದೆಲ್ಲ ಕ್ರೀಡೆಗೆ ಸಂಬಂಧಪಟ್ಟ ಒಂದು ಸ್ಕೀಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಗೋಣ, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಅಂದ್ರೆ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತ ಒಂದು ಸ್ಕೀಮ್ ನೋಡ್ತಗೋಣ. ನೋಡಿ, ಇಲ್ಲೊಂದು ಸ್ಕೀಮ್ ಲಾಂಚ್ ಒಂದು ಪಾಲಿಸಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇನಂದ್ರೆ ಕೃಷಿ ಅರಣ್ಯ ಮತ್ತು ಕಾರ್ಬನ್ ಕ್ರೆಡಿಟ್ ನೀತಿ ಅಂತ ಕರೀತಾರೆ. ನೋಡಿ, ಸಾಮಾನ್ಯವಾಗಿ ಈಗ ಕೃಷಿ ಅರಣ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇಂಗಾಲದ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಾಗಿರುವಂತಹ ಸಸ್ಯ ಪ್ರಭೇದಗಳನ್ನು ಬೆಳೆಸಿ ಸೊ ಅಲ್ಲಿ ಒಂದು ಕಾರ್ಬನ್ ಕ್ರೆಡಿಟ್ ನೀತಿಯನ್ನ ಇದು ಮಾಡುವಂಥದ್ದು. ಓಕೆ. ಹಾಗಾಗಿ ಇದ್ರ ಮುಖಾಂತರ ಅಂದ್ರೆ ರೈತರ ಆರ್ಥಿಕ ಬಲವರ್ಧನೆಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರೆ ಪಾಲಿಸಿ ಬಂದು ಕೃಷಿ ಅರಣ್ಯ ಮತ್ತು ಕಾರ್ಬನ್ ಕ್ರೆಡಿಟ್ ಪಾಲಿಸಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ತಗೋಣ, ಒಂದು ಇನ್ನೊಂದು ಸ್ಕೀಮ್ ಲಾಂಚ್ ಮಾಡ್ತಾ ಹೋಗ್ತಾರನ್ನ ಹಸಿರು ಕವಚ ಅಂತ ಕರೀತಾರೆ. ನೋಡಿ, ಏನು ಹಸಿರು ಕವಚ ಅಂತಂದ್ರೆ, ಹಸಿರು ಕವಚ ಅಂದ್ರೆ ಯಾವ್ದು ಏನೋ ಒಂದು ಅರಣ್ಯ ಪ್ರದೇಶ ಇರುತ್ತಲ್ಲ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು 28,494 ಹೆಕ್ಟೇರ್ ಒಂದು ಅರಣ್ಯ ಪ್ರದೇಶದಲ್ಲಿ ಮಾಡ್ತಾರೆ ಸುಮಾರು 213 ಲಕ್ಷ ಸಸಿಗಳನ್ನ ನೆಟ್ಟು ನೆಡುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಅರಣ್ಯ ಅಲ್ಲದ ಭೂಮಿಯಲ್ಲಿ ಅಂದ್ರೆ ಸುಮಾರು 1,200 ಹೆಕ್ಟೇರ್ ಅಂತಂದ್ರೆ ಸುಮಾರು 3.5 ಲಕ್ಷ ಸಸಿಗಳನ್ನು ಬೆಳೆಸಿ ಅಂತಂದ್ರೆ ಸೊ ಪರಿಸರವನ್ನು ಹೆಚ್ಚಿಸುವಂಥದ್ದು ಈ ಒಂದು ಹಸಿರು ಕವಚದ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಅದು ಬೋತ್ ಅರಣ್ಯ ಮತ್ತು ಅರಣ್ಯೇತರ ಪ್ರದೇಶದಲ್ಲಿ ಒಂದು ಸಸಿಗಳನ್ನು ನೆಟ್ಟು ಪರಿಸರವನ್ನ ಸಂರಕ್ಷಿಸುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಅದನ್ನ ಹಸಿರು ಕವಚ ಅಂತ ಕರೀತಾರೆ. ಓಕೆನಾ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ ನೋಡಿ, ಅಂದ್ರೆ ಕರ್ನಾಟಕ ಅರಣ್ಯ ವನ್ಯಜೀವಿ ಮತ್ತು ಹವಾಮಾನ ಬದಲಾವಣೆ ಪ್ರತಿಷ್ಠಾನ ಅಂತ ಕರೀತಾರೆ. ಓಕೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ, ನಮಗೆಲ್ಲ ಗೊತ್ತಿರುವಂತ ಇತ್ತೀಚೆಗೆಲ್ಲ ತುಂಬಾ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ಪರಿಣಾಮವನ್ನು ನಾವೆಲ್ಲರೂ ಕೂಡ ಎದುರಿಸ್ತಾ ಇದೀವಿ ಅಥವಾ ಇಡೀ ಜಗತ್ತೇ ಎದುರಿಸ್ತಾ ಇದೆ. ಓಕೆನಾ. ಹಾಗಾಗಿ ಏನಂದ್ರೆ ಸೊ ಪರಿಸರದ ಕಾಳಜಿ ಹೊಂದಿರುವಂತ ಕಾರ್ಪೊರೇಟ್ ಸಂಸ್ಥೆಗಳು ನಿಮಗೆಲ್ಲ ಗೊತ್ತಿರುವಂತೆ CSR ಅಂತ ಕೇಳಿದಿರೋದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಅಂದ್ರೆ ಯಾವುದೇ ಕಂಪ್ನಿ ಇರುತ್ತಲ್ಲ ಅದೇನಂದ್ರೆ ಸೊ ತಾನು ಮಾಡಿರುವಂತ ಪ್ರಾಫಿಟ್ ಅಲ್ಲಿ ಇಷ್ಟು % ಅನ್ನ ಒಂದು ಸಮಾಜ ಅಭಿವೃದ್ಧಿಗೆ ಬಳಸಬೇಕನ್ನೋದು ಒಂದು ರೂಲ್ಸ್ ಇದೆ. ಅದನ್ನ ನಾವು CSR ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಸೊ ಆ ಥರದ ಫಂಡ್ಗಳು ತಗೊಂಡಿದ್ರೆ ನಮ್ಮ ರಾಜ್ಯದ ಒಂದು ಅರಣ್ಯ ಆಗಿರ್ಬೋದು, ವನ್ಯಜೀವಿ ಆಗಿರ್ಬೋದು, ಹವಾಮಾನ ಬದಲಾವಣೆಯ ಒಂದು ಏನಂದ್ರೆ ಪರಿಣಾಮಗಳನ್ನ ಸುಲಭವಾಗಿ ಇದು ಮಾಡ್ಕೊಳ್ಳೋಕೆ ಏನಂದ್ರೆ ಆಕ್ಚುಲಿ ಒಂದು ಪ್ರತಿಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕರ್ನಾಟಕ ಅರಣ್ಯ ವನ್ಯಜೀವಿ ಮತ್ತು ಹವಾಮಾನ ಬದಲಾವಣೆ ಪ್ರತಿಷ್ಠಾನ ಅಂತ ಕರೀತಾರೆ. ಓಕೆನಾ. ಇದರ ಮುಖ್ಯ ಉದ್ದೇಶ ಅಂದ್ರೆ ಪರಿಸರ ಅಭಿವೃದ್ಧಿಗೆ ಅನುಕೂಲವನ್ನ ಕಲ್ಪಿಸುವಂಥದ್ದು. ನೆಕ್ಸ್ಟ್ ನೋಡ್ತಗೋಣ, ಇನ್ನೊಂದು ಪಾಲಿಸಿ ಅಂತ ಹೇಳಿದ್ರೆ ಒಂದು ಯೋಜನೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸಮಗ್ರ ಹವಾಮಾನ ಬದಲಾವಣೆ ಕ್ರಿಯಾ ಯೋಜನೆ ಅಂತ ಕರೀತಾರೆ.
ಸೊ ಇದೇನಂದ್ರೆ ಅಗೇನ್ ಸೇಮ್ ಅಂದ್ರೆ ಏನು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನದ ವೈಪರೀತ್ಯಗಳಿಂದ ಆಗುವಂತಹ ಅಪಾಯಗಳನ್ನು ತಗ್ಗಿಸಕ್ಕೆ ಏನಂತಂದ್ರೆ ಒಂದು ಸುಸ್ಥಿರ ಅಭಿವೃದ್ಧಿಗೆ ಒಂದು ಕ್ರಿಯಾ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ ಸಮಗ್ರ ಹವಾಮಾನ ಬದಲಾವಣೆ ಯೋಜನೆ ಅಂತ ಕರೀತಾರೆ. ಓಕೆ, ಅದೇ ರೀತಿ ನೋಡಿ ನಿಮ್ಗೆಲ್ಲ ಗೊತ್ತಿರುವಂತೆ ಈ ಎನಿಮಲ್ ಮತ್ತೆ ಹ್ಯೂಮನ್ ಕಾನ್ಫ್ಲಿಕ್ಟ್ ಆಗುತ್ತೆ. ಮನುಷ್ಯ ಮತ್ತು ಪ್ರಾಣಿಗಳ ಮಧ್ಯೆ ಸಂಘರ್ಷ ಉಂಟಾಗಿ ಎಷ್ಟೋ ಸಲ ಏನಂದ್ರೆ ಮನುಷ್ಯರು ಸಾಯ್ತಾರೆ, ಪ್ರಾಣಿಗಳು ಸಾಯ್ತಾ ಹೋಗ್ತವೆ, ಹೌದಾ? ಹಾಗಾಗಿ ಏನು ವನ್ಯ ಪ್ರಾಣಿಗಳಿಂದ ದಾಳಿಗಳಿಂದ ಮನುಷ್ಯರು ಸಾಯ್ತಾರಲ್ವಾ, ಮೊದಲೇನಂದ್ರೆ ಆಕ್ಚುಲಿ 15 ಲಕ್ಷ ರೂಪಾಯಿ ಕೊಡ್ತಿದ್ರು ಯಾರಾದ್ರೂ ಕೂಡ ಪ್ರಾಣಿಗಳಿಂದ ಅಟ್ಯಾಕ್ ಆಗಿರೋದು ಡೆತ್ ಆಗಿದ್ರೆ. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ 15 ಲಕ್ಷದಿಂದ 20 ಲಕ್ಷ ರೂಪಾಯಿಗಳಿಗೆ ಈ ಬಜೆಟ್ ಅಲ್ಲಿ ಒಂದು ಹಣಕಾಸಿನ ನೆರವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಓಕೆ, ಎಸ್. ಅದೇ ರೀತಿ ಕರ್ನಾಟಕದಲ್ಲಿ ಮಾನವ ಆನ ಸಂಘರ್ಷ ನೋಡೋದು ಏನಾಗ್ತದೆ ಅಂದ್ರೆ ಆಕ್ಚುಲಿ ಈ ಹ್ಯೂಮನ್ ಮತ್ತೆ ಎನಿಮಲ್ ಅಥವಾ ವಿಶೇಷವಾಗಿ ಎಲಿಫೆಂಟ್ ಒಂದೇನಾಗ್ತದೆ ಕಾನ್ಫ್ಲಿಕ್ಟ್ ಉಂಟಾಗ್ತದೆ. ಅಂದ್ರೆ ನೋಡಿ ನಿಮ್ಗೆಲ್ಲ ಗೊತ್ತಿರುವಂತೆ ಈ ಚಾಮರಾಜನಗರ ಅಂದ್ರೆ ಎಲ್ಲಿನ ಫಾರೆಸ್ಟ್ ಇರುತ್ತೆ ಅದ್ರ ಪಕ್ಕದಿರುವಂತಹ ಜಿಲ್ಲೆಗಳಿಗೆ ಏನ್ ಮಾಡ್ತದೆ, ಹೊಲಗಳ ನುಗ್ಗಿ ಸೊ ಅಲ್ಲಿರುವಂತಹ ಬೆಳೆಗಳ ನಾಶ ಮಾಡ್ತಾ ಇದೆ. ಮತ್ತೆ ಮನುಷ್ಯರಿಗೆ ಒಂದೇನಂದ್ರೆ ಆಕ್ಚುಲಿ ಸಾಕಷ್ಟು ಒಂದು ಅಪಾಯ ಉಂಟು ಮಾಡ್ತಾ ಇದೆ, ಹೌದಾ? ಸೊ ಹಾಗಾಗಿ ಏನಂದ್ರೆ ಈ ಮಾನವನ ಸಂಘರ್ಷ ಸಮಸ್ಯೆಯನ್ನು ಪರಿಹರಿಸಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಈ ಭದ್ರಾವಳಿ ಸಂರಕ್ಷಿತ ಪ್ರದೇಶದಲ್ಲಿ ಸುಮಾರು 20 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾಡಾನೆ ಸಾಫ್ಟ್ ರಿಲೀಸ್ ಕೇಂದ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಸುಮಾರು 20 ಕೋಟಿ ವೆಚ್ಚದಲ್ಲಿ, ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡೋಕೆ ಈ ಒಂದು ಕಾಡಾನೆ ಸಾಫ್ಟ್ ರಿಲೀಸ್ ಕೇಂದ್ರವನ್ನ ಮಾಡಿರುವಂತದ್ದು. ನೆಕ್ಸ್ಟ್ ನೋಡ್ತಗೋಣ, ನಿಮ್ಗೆಲ್ಲ ಗೊತ್ತಿರುವಂತೆ ಕೆಲವೊಂದು ಏನಂತೀವಿ ನಾವು ಏಲಿಯನ್ ಸ್ಪೀಶೀಸ್ ಅಂತ ಕರಿತೀವಲ್ಲ, ಲಂಟಾನ ಮತ್ತೆ ಯುಪಿಟೋರಿಯಂ ಅಂತ ಕರೀತಾರೆ. ಓಕೆ, ಇವೆಲ್ಲ ಕೂಡ ನಮ್ಮ ದೇಶೀಯ ಬೆಳೆಗಳಲ್ಲ, ಒಂಥರ ಅಂದ್ರೆ ಕಳೆಗಳಂತ ಕರೀತಾರೆ. ಇದರಿಂದ ಯಾವುದಕ್ಕೂ ನಾವು ಉಪಯೋಗ ಇಲ್ಲ ಅಲ್ವಾ? ಸೊ ಅದಕ್ಕೇನಂದ್ರೆ ಅರಣ್ಯದಲ್ಲಿ ಬೆಳೆದಿರುವಂತಹ ಈ ಕಳೆಗಳನ್ನ ಏನಂತಂದ್ರೆ ಆಕ್ಚುಲಿ ತೆಗೆದು ಅಂದ್ರೆ ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಲೇಬರ್ಸ್ ಇರ್ತಾರಲ್ಲ ಅವರಿಂದ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಕಳೆಗಳನ್ನ ತೆಗೆದೇನಂದ್ರೆ ಅಲ್ಲಿ ಒಂದು ವನ್ಯ ಪ್ರಾಣಿಗಳಿಗೆ ಸಹಕಾರಿಯಾಗುವಂತ ಬೆಳೆಗಳನ್ನ ಬೆಳೆದು ಮೇ ಬಿ ಅವುಗಳಿಗೆ ಒಂದು ಆಹಾರ ಆಗ್ಬಹುದು ಅಥವಾ ಫಾರೆಸ್ಟ್ ಹೆಲ್ಪ್ ಆಗ್ತಂದ್ರೆ ಆ ತರದ ಒಂದು ಹುಲ್ಲು ಬೆಳೆಯಕ್ಕೆ ಏನಂದ್ರೆ ಕ್ರಮ ಕೊಡ್ತೀವಿ ಅಂತ ಹೇಳಿದ್ರೆ. ಸೊ ಹಾಗಾಗಿ ಗೊತ್ತಿರಲಿ, ಲಂಟಾನ ಮತ್ತೆ ಯುಪಿಟೋರಿಯಂ ಅನ್ನೋದು ಆಕ್ಚುಲಿ ದೇರ್ ವೀಡ್ಸ್ ಅಂತ ಕರಿತೀವಿ, ಕಳೆಗಳಂತ ಕರಿತೀವಿ ನಾವು. ಎಸ್. ನೆಕ್ಸ್ಟ್ ನೋಡ್ತಗೋಣ ಕಂದಾಯಕ್ಕೆ ಸಂಬಂಧಪಟ್ಟಂತ ಯೋಜನೆಗಳನ್ನ ನೋಡಿ. ಈಗ ಪ್ರಾಣಿಗಳಿಗೆ ಆಧಾರ್ ಜೋಡಣೆ ಸಂದರ್ಭದಲ್ಲಿ ಒಂದು ಪೌತಿ ಅಂತ ಏನಂದ್ರೆ ಪೌತಿ ಅನ್ನುವಂತ ಒಂದು ಲ್ಯಾಂಡ್ಗಳನ್ನ ಏನ್ ಮಾಡ್ತಾರೆ ಗುರುತಿಸ್ತಾರಲ್ವಾ. ಸೊ ಹಾಗಾಗಿ ಗೊತ್ತಿಲ್ಲದ ಜಮೀನುಗಳ ಪ್ರಾಣಿಗಳನ್ನ ವಾರಸುದಾರರಿಗೆ ಖಾತೆ ಮಾಡಲು ಪ್ರಸಕ್ತ ಸಾಲಿನಲ್ಲಿ ಈ ಪೌತಿ ಆಂದೋಲನವನ್ನ ಏನಾದ್ರು ಜಾರಿಗೊಳಿಸುವ ಅಂತ ಹೇಳಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ. ಓಕೆನಾ? ಅದೇ ರೀತಿ ಇನ್ನೊಂದು ಬರುತ್ತೆ ಈ ಜಮಾಬಂದಿ ಅಂತ ಕರಿತೀವಿ ನೋಡಿ, ಒಂದು ಸಾಫ್ಟ್ವೇರ್ ಇದೆ ಆಕ್ಚುಲಿ. ಏನಂದ್ರೆ ನೋಡಿ, ಗ್ರಾಮ ಮತ್ತು ತಾಲೂಕು ಮಟ್ಟದ ಭೂ ದಾಖಲೆಗಳನ್ನ ತಾಳೆ ಮಾಡಿ ಕ್ರಮಬದ್ಧಗೊಳಿಸುವಂತ ವಿಧಾನವಾದ ಜಮಾಬಂದಿ ಪ್ರಕ್ರಿಯೆಯನ್ನು ವೇಗವಾಗಿ ನಿರ್ವಹಿಸಲು ಈ ಜಮಾಬಂದಿ ತಂತ್ರಾಂಶ ಅಥವಾ ಸಾಫ್ಟ್ವೇರ್ ಅಂತ ಕರೀತಾ ಹೋಗ್ತಾರೆ. ಅಂದ್ರೆ ಸೊ ಗ್ರಾಮ ಮಟ್ಟ ತಾಲೂಕು ಇರುವಂತಹ ಭೂ ದಾಖಲೆಗಳನ್ನ ಕೆಲವೊಂದ್ಸಲ ಯಾರ್ದೋ ಫೇಕ್ ಇರುತ್ತೆ ಅಥವಾ ಬೇರೆ ಬೇರೆ ಡಿಫ್ರೆಂಟ್ ಹೆಸರು ಇರುತ್ತೆ, ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳೋಕೆ ಒಂದು ಈ ಜಮಾಬಂದಿ ಅಂತ ಸಾಫ್ಟ್ವೇರ್ ನ ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದು ಕೂಡ ಒಂದು ಓಲ್ಡ್ ಸ್ಕೀಮ್, ಓಲ್ಡ್ ಅಂದ್ರೆ ಐ ಥಿಂಕ್ 2-3 years ಬ್ಯಾಕ್ ಮಾಡಿರುವಂತ ಬಂದ ಸ್ಕೀಮ್ ಅಂತ ಕರಿತೀವಿ ನಾವು. ಅನುಭವ ಮಂಟಪನ ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ. ಅದಕ್ಕೆ ಒಂದು ಮಂಡಳಿ ಕೂಡ ಮಾಡಿದ್ದಾರೆ, ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಅಂತ ಕರೀತಾರೆ, ಹೌದಾ? ಸೊ ಹಾಗಾದ್ರೆ ಇದೇನ್ ಮಾಡ್ತಾರೆ ಆಕ್ಚುಲಿ ಒಂದು ಅನುಭವ ಮಂಟಪ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದು ಸೊ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ. ಓಕೆ, ನಿಮ್ಗೆಲ್ಲ ಗೊತ್ತಿರುವಂತೆ ಈ ಅನುಭವ ಮಂಟಪ ಇದೆಯಲ್ಲ, ಇದು ಜಗತ್ತಿನ ಮೊಟ್ಟ ಮೊದಲ ಒಂದು ಧಾರ್ಮಿಕ ಸಂಸತ್ ಅಂತ ಕರೀತಾರೆ. ಅದನ್ನ ಸ್ಥಾಪನೆ ಮಾಡಿರುವಂತದ್ದು ಬಸವಾದಿ ಶರಣರು. ಓಕೆ, ಇದರ ಮುಖ್ಯಸ್ಥರಾಗಿದ್ದರೂ ಗೊತ್ತಿರಬೇಕಾಗತ್ತೆ ಅಲ್ಲಮ ಪ್ರಭುಗಳು. ಇದರ ಅಧ್ಯಕ್ಷರಾಗಿದ್ದಂದ್ರೆ ಅಲ್ಲಮ ಪ್ರಭುಗಳು ಈ ಒಂದು ಅನುಭವ ಮಂಟಪದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಓಕೆ, ಹೀಗಾಗಿ ಈ ಅನುಭವ ಮಂಟಪ ಇದೆಯಲ್ಲ, ಇದು ಜಗತ್ತಿನ ಮೊಟ್ಟ ಮೊದಲ ಧಾರ್ಮಿಕ ಸಂಸತ್ತು ಅಥವಾ ವರ್ಲ್ಡ್ಸ್ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಅಂದ್ರೆ ಯಾವ್ದು ಅಂತಂದ್ರೆ ಅದು ಅನುಭವ ಮಂಟಪ ಆಗಿತ್ತು. ನೋಡಿ ಅಲ್ಲಿ ಆ ಟೈಮಲ್ಲಿ ಅಂದ್ರೆ 12ನೇ ಶತಮಾನದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಲಿಂಗ ಮತ್ತು ಇಲ್ಲದೆ ಎಲ್ಲರೂ ಹೋಗಿ ತಮ್ಮ ಒಂದು ಅನುಭವಗಳನ್ನ ಇಟ್ಕೊಳ್ಳೋಕೆ ಅವಕಾಶ ಕೊಟ್ಟಂತ ಒಂದು ಓಪನ್ ವೇದಿಕೆ ಆಗಿದ್ದು ದಟ್ ಇಸ್ ಕಾಲ್ಡ್ ದ ಅನುಭವ ಮಂಟಪ ಅಂತ ಕರೀತಾರೆ. ಎಸ್. ಸೊ ಹಾಗಾಗಿ ಅದನ್ನ ಆ ಕಾಮಗಾರಿನ ಪೂರ್ಣಗೊಳ್ಳಕ್ಕೆ ಈ ಬಜೆಟ್ ಅಲ್ಲಿ ಅದಕ್ಕೆ ಫೋಕಸ್ ಮಾಡ್ತೀನಿ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ತಗೋಣ, ನೋಡಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಒಂದು ಸ್ಕೀಮ್ ಮಾಡ್ತೀನಿ ಹೇಳಿದ್ದಾರೆ, ಅದು ನಕ್ಷಾ ಯೋಜನೆ ಅಂತ ಕರೀತಾರೆ. ಏನ್ ನಕ್ಷಾ ಅಂತಂದ್ರೆ ಏನು, ನಮ್ಮ ರಾಜ್ಯದ ಸುಮಾರು 10 ನಗರಸಭೆ ಅಥವಾ ಪಟ್ಟಣ ಪಂಚಾಯತಿ ಏನಾದ್ರೆ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿರುವಂತಹ ಆಸ್ತಿಗಳನ್ನ ಡ್ರೋನ್ ಬಳಸಿ ಸರ್ವೆ ಮಾಡೋದ್ರ ಮುಖಾಂತರ ಅವುಗಳನ್ನ ಡಿಜಿಟಲ್ಕರಿಸಲಾಗೋದಕ್ಕಿದೆಯಲ್ಲ ಅದನ್ನ ನಕ್ಷೆ ಸ್ಕೀಮ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ರಾಜ್ಯದ ಒಂದು 10 ನಗರಸಭೆ ಮತ್ತು ಪಟ್ಟಣ ಪಂಚಾಯತಿಗಳು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತಹ ಸರಕಾರಿ ಆಸ್ತಿಗಳನ್ನ ಅಥವಾ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಆಸ್ತಿಗಳನ್ನ ಏನ್ ಮಾಡ್ತಾರೆ ಡ್ರೋನ್ ಮುಖಾಂತರ ಅವುಗಳನ್ನ ಸರ್ವೆ ಮಾಡಿಕೊಂಡು ಅವುಗಳನ್ನ ಡಿಜಿಟಲೈಸ್ ಮಾಡ್ತಾರೆ. ಅದನ್ನ ನಕ್ಷಾ ಯೋಜನೆ ಅಂತ ಕರೀತಾರೆ. ಇದು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಮಾಡುವಂತಹ ಒಂದು ಸ್ಕೀಮ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರುವಂತೆ ಮೋದಿ ಅವರು ಒಂದು ಸ್ಕೀಮ್ ಲಾಂಚ್ ಮಾಡಿದ್ರು, ಅದನ್ನ ಒಂದು ನಾವು ಸ್ವಾಮಿತ್ವ ಸ್ಕೀಮ್ ಅಂತ ಕರೀತಾರೆ.
ಇದನ್ನ ಲಾಂಚ್ ಮಾಡಿದ ಯಾವ್ದು ಅಂಡರ್ ದ ಪಂಚಾಯತ್ ರಾಜ್ ಅಲ್ಲಿ ಒಂದು ಸ್ಕೀಮ್ ಲಾಂಚ್ ಮಾಡಿದ್ರೆ ನೋಡಿ. ಸ್ವಾಮಿತ್ವ ಅಂದ್ರೆ ಸರ್ವೆ ಆಫ್ ವಿಲೇಜಸ್ ಅಬಾದಿ ಅಂಡ್ ಮ್ಯಾಪಿಂಗ್ ವಿತ್ ದ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್ ಅಂತ ಕರೀತಾರೆ. ಅಂದ್ರೆ ಈ ಸ್ವಾಮಿತ್ವ ಸ್ಕೀಮ್ ಅಂತಂದ್ರೆ ಏನು ನಮ್ಮ ಗ್ರಾಮ ಪಂಚಾಯತ್ ಇರುವಂತಹ ಒಂದು ಪ್ರಾಪರ್ಟಿ ಇದೆ ಅದನ್ನ ಸರ್ವೆ ಮಾಡಿ ಡಿಜಿಟಲೈಸ್ ಮಾಡುವಂಥದ್ದು ಈ ಒಂದು ಸ್ವಾಮಿತ್ವ ಸ್ಕೀಮ್ನ ಮುಖ್ಯ ಉದ್ದೇಶ. ಅದೇ ತರ ನಮ್ಮ ರಾಜ್ಯದಲ್ಲಿ ಕೂಡ ಬಂದಾಗ ನಕ್ಷಾ ಅಂತ ಯೋಜನೆ ಹೇಳುವುದು ನಮಗೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ನೋಡಿ, ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂದ್ರೆ ನಮಗೆ ಪೆನ್ಷನ್ ಅಂತ ನಿಮ್ಮೆಲ್ಲ ಗೊತ್ತದ, ಪಿಂಚಣಿ ಅಂತ ಕರಿತೀವಿ. ಸೊ ಅದಕ್ಕೆ ಏನಂದ್ರೆ ಮೊದಲು 45 ದಿನಗಳಲ್ಲಿ ಕೊಡೋಕೆ ಅವಕಾಶ ಇತ್ತು. ಈಗ ಏನ್ ಮಾಡಿದ್ರೆ ಅದನ್ನ ಸಕಾಲ ಕಾಯ್ದೆಯಲ್ಲಿ ಸೇರಿಸಿ ಏನ್ ಮಾಡ್ತೀವಿ ಅಂದ್ರೆ ಅದನ್ನ 45 ದಿನಗಳಿಂದ 20 ದಿನಗಳವರೆಗೆ ನಿಮಗೆ ಪಿಂಚಣಿ ಸಂಬಂಧಪಟ್ಟಂತಹ ಇಶ್ಯೂಸ್ಗಳನ್ನ ರಿಸಾಲ್ವ್ ಮಾಡಿ ಕೊಡ್ತಾ ಹೋಗ್ತಾರೆ. ಸೊ ವಿತ್ ಇನ್ 20 ಡೇಸ್ ಅಲ್ಲಿ ಅಂಡರ್ ಸಕಾಲ್ ಆಕ್ಟ್ ಅಲ್ಲಿ ಅಂತ ಹೇಳ್ತೀವಿ. ಓಕೆ, ಅದು ವಿಶೇಷವಾಗಿ ಪೆನ್ಷನ್ಗೆ ಒಂದು ಮಂಜೂರಾತಿ ಬಗ್ಗೆ ಅಂತ. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ಜಲ ಭದ್ರತೆ ಮತ್ತು ವಿಪತ್ತು ತಡೆಯುವಿಕೆ ಅಂತಂದ್ರೆ ಕಾರ್ಯಕ್ರಮ ಮಾಡಿದ್ದಾರೆ. ಏನಂದ್ರೆ ಕರ್ನಾಟಕ ಜಲ ಭದ್ರತೆ ಮತ್ತು ವಿಪತ್ತು ತಡೆಯುವಿಕೆ ಕಾರ್ಯಕ್ರಮ ಮಾಡಿದ್ದಾರೆ. ಇದನ್ನ ಸುಮಾರು 3,500 ಕೋಟಿ ಏನಂದ್ರೆ ವಿಶ್ವ ಬ್ಯಾಂಕ್ ಇಂದ ಸಾಲ ತಗೊಂಡು ನಮ್ಮ ರಾಜ್ಯದಲ್ಲಿ ಏನಂತಂದ್ರೆ ಆಕ್ಚುಲಿ ಯಾವುದೇ ರೀತಿಯ ಒಂದು ವಾಟರ್ ಸೆಕ್ಯೂರಿಟಿ ಅಂತ ಕರಿತೀವಿ. ಅಂದ್ರೆ ಜಲ ಭದ್ರತೆ ಅಂದ್ರೆ ಯಾವುದೇ ರೀತಿಯ ವಾಟರ್ ಸ್ಕ್ಯಾರ್ಸಿಟಿ ಆಗ್ಲಾರ್ದಂಗೆ. ನೋಡಿ, ಎಷ್ಟೋ ಸಲ ನಿಮಗೆಲ್ಲ ಗೊತ್ತಿರುತ್ತಿಲ್ಲ, ಈ ಲಾಸ್ಟ್ ಇಯರ್ ಅಲ್ಲಿ ಏನಂದ್ರೆ ಬೆಂಗಳೂರಲ್ಲಿ 2 ಡೇಸ್ ನೀರು ಬಿಡ್ತದೆ, ಕುಡಿಯೋಕ್ಕೂ ನೀರು ಸಿಗ್ತಲ್ಲ, ಸ್ನಾನ ಮಾಡೋಕ್ಕೂ ನೀರು ಸಿಗ್ತಲ್ಲ, ಆ ತರದ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ಯಾವುದೇ ಕಾರಣ ಕೂಡ ರಾಜ್ಯದಲ್ಲಿ ಒಂದು ಕುಡಿಯುವ ನೀರಿಗೆ ಜಲ ಭದ್ರತೆಯನ್ನು ಕಾಪಾಡುವಂಥದ್ದು, ಜೊತೆಗೆ ವಿಪತ್ತು ತಡೆಯುವಿಕೆ ಅಂತ ಕರೀತಾರೆ. ನೋಡಿ, ನಮ್ಮ ಬೆಂಗಳೂರಲ್ಲಿ ಮಳೆ ಬಂದ್ರೆ ರೋಡ್ಗಳೆಲ್ಲ ಫ್ಲಡ್ ಆಗ್ಬಿಡ್ತಾವೆ, ಒಂಥರ ಸಮುದ್ರ ನದಿಗಳಾಗ್ಬಿಡ್ತವೆ. ಹಾಗಾಗಿ ಅದನ್ನ ತಡೆಗಟ್ಟಕ್ಕೆ ಒಂದು ಕಾರ್ಯಕ್ರಮ ಮಾಡ್ತು ಅಂತ ಹೇಳಿದ್ರೆ ಅದು ವಿಶ್ವಸಂಸ್ಥೆಯ ಒಂದು ಸಹಕಾರ ಮುಖಾಂತರ ಆ ಸ್ಕೀಮ್ ಒಂದು ಕರ್ನಾಟಕ ಜಲ ಭದ್ರತೆ ಮತ್ತು ವಿಪತ್ತು ತಡೆಯುವಿಕೆ ಕಾರ್ಯಕ್ರಮ ಅಂತ ಕರೀತಾರೆ. ಓಕೆ, ಎಸ್. ಅದರಲ್ಲಿ ಹಲವಾರು ಒಂದು ಸ್ಕೀಮ್ ಮಾಡ್ತು ಅಂತ ಹೇಳಿದ್ದಾರೆ. ನೋಡಿ, ಆಕ್ಚುಲಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅಂತಾರಾಷ್ಟ್ರೀಯ ಉತ್ಕೃಷ್ಟತಾ ಕೇಂದ್ರ ಅಂತ ಮಾಡ್ತು ಅಂತ ಹೇಳಿದ್ದಾರೆ. ಅದೇ ರೀತಿ ವಿಪತ್ತು ಅನುಭವ ಕಲಿಕಾ ಕೇಂದ್ರ ಸ್ಥಾಪನೆ ಮಾಡ್ತು ಅಂತ ಹೇಳಿದ್ದಾರೆ. ಜೊತೆಗೆ ವಿಪತ್ತನ್ನ ಮುನ್ನರಿಕೆ ಅಂದ್ರೆ ವಾರ್ನಿಂಗ್ ಮಾಡಕ್ಕೆ ಏನಂತಂದ್ರೆ ಕರ್ನಾಟಕ ಮಲ್ಟಿ ರಿಸ್ಕ್ ಅಜಾರ್ಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಓಕೆ, ಇದ್ರ ಮುಖಾಂತರ ಯಾವುದೇ ರೀತಿ ವಿಪತ್ತಾದ್ರೂ ಕೂಡ ಅಲ್ಲಿರುವಂತಹ ಜನರಿಗೆ ಪ್ರಾಪರ್ಟಿಗೆ ಲಾಸ್ ಆಗಲಾರದಂತೆ ತಡೆಗಟ್ಟಕ್ಕೆ ಈ ಒಂದು ಯೋಜನೆಯನ್ನ ಮಾಡಿರುವಂತದ್ದು. ನೆಕ್ಸ್ಟ್ ನೋಡ್ತಗೋಣ. ಕಾವೇರಿ 2.0 ಒಂದು ಸಾಫ್ಟ್ವೇರ್ ಲಾಂಚ್ ಮೇಲೆ ಗೊತ್ತಿರುವಂತ ಇದೊಂದು ಏನಂದ್ರೆ ನಿಮ್ಮ ಒಂದು ಪ್ರಾಪರ್ಟಿಯನ್ನ ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಮಾಡಕ್ಕೆ ಇರುವಂತಹ ಒಂದು ಸಾಫ್ಟ್ವೇರ್ ಏನ್ ಕರಿತಿದ್ರೆ ಕಾವೇರಿ 2.0 ಅಂತ ಕರೀತಾರೆ. ಓಕೆ, ಹಾಗಾಗಿ ಇದನ್ನ ಸರ್ಕಾರದ ಇ ಸ್ಟಾಂಪಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತರ್ತು ಅಂತ ಹೇಳಿದ್ರೆ. ಸೊ ಹಾಗಾಗಿ ಇದರಿಂದ ಏನಂದ್ರೆ ನಾಗರಿಕರಿಗೆ ಸುಲಭವಾಗಿ ಮತ್ತು ಸರಳ ರೀತಿಯಲ್ಲಿ ತಮ್ಮ ದಾಸ್ತಾವೇಜುಗಳನ್ನ ತಯಾರಿಸಲು ಮತ್ತೆ ಮುದ್ರಾಂಕಿಸಲು ನೇರವಾಗಿ ಯಾವುದೇ ರೀತಿಯ ಬ್ರೋಕರ್ಸ್ ಇಲ್ಲದೆ ಸರ್ಕಾರಕ್ಕೆ ಜಮಾ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಇಸ್ ದ ಕಾವೇರಿ 2.0 ಅಂತ ಕರೀತಾರೆ. ಅದೇ ರೀತಿ ಈ ನೋಂದಣಿ ಪ್ರಕ್ರಿಯೆನ ತುಂಬಾ ಸುಗಮಗೊಳಿಸಕ್ಕೆ ಮಾಡಿದೆ ಅಂದ್ರೆ ಕಾವೇರಿ 2.0 ತಂತ್ರಾಂಶವನ್ನು ಮಾಡ್ತು ಅಂತ ಹೇಳಿದ್ರೆ. ಸೊ ಇದರಲ್ಲೇ ನೋಂದಣಿ ಮತ್ತೆ ಮುದ್ರಾಂಕ ಇಲಾಖೆಯಲ್ಲಿ ಇದನ್ನ ನಿರ್ವಹಿಸಲಿಕ್ಕೆ ಕ್ರಮವನ್ನು ನಿರ್ವಹಿಸ್ತಾ ಅಂತ ಹೇಳ್ತಾರೆ. ಅದು ಕಾವೇರಿ 2.0 ಅಂತ ಕರೀತಾರೆ. ಸೊ ಇದನ್ನ ಯಾವ ಮಿನಿಸ್ಟ್ರಿ ಅಂತಂದ್ರೆ ನೋಂದಣಿ ಮತ್ತೆ ಮುದ್ರಾಂಕ ಇಲಾಖೆಯಲ್ಲಿ ಈ ಕಾವೇರಿ 2.0 ಸೇವಿಸಲು ಅಂದ್ರೆ ಸರ್ವಿಸ್ ಕೊಡಕ್ಕೆ ಸೊ ಇಲ್ಲಿ ಬಜೆಟ್ ಅಲ್ಲಿ ಒಂದು ಇದು ಮಾಡ್ತಾ ಅಂತ ಹೇಳಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ಒಂದು ಸ್ಕೀಮ್ ಲಾಂಚ್ ಮಾಡಿದರೆ ಅದು ಭೂ ವರಾಹ ಯೋಜನೆ ಅಂತ ಕರೀತಾರೆ. ಭೂ ವರಾಹ ಯೋಜನೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಒತ್ತುವರಿಯಾಗಿರುವಂತಹ ಸುಮಾರು 328 ದೇವಾಲಯಗಳ ಆಸ್ತಿಗಳು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆಸ್ತಿಗಳನ್ನ ಸಂರಕ್ಷಣೆ ಮಾಡಿಕೊಂಡು ಆ ಒತ್ತುವರಿಗಳನ್ನ ತೆರವುಗೊಳಿಸುವ ಅಂತ ಹೇಳಿದರೆ. ಜೊತೆಗೆ ಆ ದೇವಾಲಯಗಳ ಸ್ಥಿರಾಸ್ತಿಗಳನ್ನ ದಾಖಲೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೆಂಪಲ್ ಇರುತ್ತೆ, ಸುತ್ತಮುತ್ತ ಏನಂದ್ರೆ ಎಷ್ಟೋ ಜನ ಮನೆಗಳು ಕಟ್ಕೊಂಡಿರ್ತಾರೆ, ಯಾವುದೋ ಒಂದು ಶಾಪ್ ಕಟ್ಕೊಂಡಿರ್ತಾರೆ. ಹೀಗಾಗಿ ಅಂದ್ರೆ ಸೊ ಅವುಗಳು ಒತ್ತುವರಿ ಆಗಿರ್ತಾವಲ್ವ, ಅದನ್ನ ಯಾವೆಲ್ಲ ಟೆಂಪಲ್ಗಳ ಒಂದು ಆಸ್ತಿಗಳು ಇರ್ತವೆ ಅವುಗಳನ್ನ ತೆರವುಗೊಳಿಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವುಗಳನ್ನ ದಾಖಲೆ ಮಾಡೋದು ಅಂತ ಹೇಳಿದ್ರೆ ಅಂಡರ್ ದ ಭೂ ವರಾಹ ಯೋಜನೆ ಅಂತ ಕರೀತಾರೆ. ಇದು ವಿಶೇಷವಾಗಿ ದೇವಾಲಯಗಳ ಆಸ್ತಿ ಸಂಬಂಧಪಟ್ಟ ಸ್ಕೀಮ್ ಅಂತ ಕರೀತಾರೆ. ಅದನ್ನ ಭೂ ವರಾಹ ಯೋಜನೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ತಗೋಣ. ಇನ್ನೊಂದೇನಂದ್ರೆ ನೋಡಿ, ಕರ್ನಾಟಕ ದೇವಾಲಯಗಳ ವಸತಿ ಕೋಶ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಂದ್ರೆ ನೋಡಿ, ಕರ್ನಾಟಕ ದೇವಾಲಯಗಳ ವಸತಿ ಕೋಶ ಅಂತಂದ್ರೆ ನೋಡಿ ನಮ್ಮ ರಾಜ್ಯದಲ್ಲಿ ಸುಮಾರು 400 ದೇವಾಲಯಗಳಾಗಿರ್ಬೋದು. ಜೊತೆಗೆ ಹೊರ ರಾಜ್ಯದಲ್ಲಿರುವಂತಹ ಹಲವಾರು, ಫಾರ್ ಎಕ್ಸಾಂಪಲ್ ನಮಗೆ ತಿರುಪತಿ ಟೆಂಪಲ್ ಆಗಿರ್ಬೋದು. ನೋಡಿ, ಅಲ್ಲಿಗೆ ಭಕ್ತರು ಹೋದಾಗ ಏನಂದ್ರೆ ಅವ್ರಿಗೆ ಏನಂದ್ರೆ ಸೌಲಭ್ಯ ಸುತ್ತ ಸರ್ಕಾರದ ಕೆಲಸ ಆಗಿರುತ್ತಲ್ವಾ. ಹಾಗಾಗಿ ಅಂದ್ರೆ ಸುಮಾರು 3,500 ಕೊಠಡಿಗಳಲ್ಲಿ ಯಾತ್ರಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಅಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ರೂಮ್ ಆಗಿರ್ಬೋದು, ಅಲ್ಲಿ ಸ್ನಾನ ಮಾಡಕ್ಕೆ ವ್ಯವಸ್ಥೆ ಆಗಿರ್ಬೋದು, ಹೌದಾ. ಸೊ ಎಲ್ಲ ಒಂದು ಫೆಸಿಲಿಟಿ ಹೊಸದಾಗಿ ಏನಂದ್ರೆ ಆಕ್ಚುಲಿ ಇದರಲ್ಲಿ ಮತ್ತೆ ಸೌಲಭ್ಯಗಳನ್ನ ಕಲ್ಪಿಸಕ್ಕಾಗಿರ್ಬೋದು, ಕೊಠಡಿಗಳ ಒಂದು ರಿಸರ್ವೇಶನ್ ಮಾಡೋಕ್ಕಾಗಿರ್ಬೋದು, ನಿರ್ವಹಣೆ ಮಾಡಕ್ಕೆ ಒಂದು ಕೋಶ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಕರ್ನಾಟಕ ದೇವಾಲಯಗಳ ವಸತಿ ಕೋಶ ಅಂತ ಕರೀತಾರೆ. ಇದು ರಾಜ್ಯದ ಮತ್ತೆ ರಾಜ್ಯದೊಳಗಿರುವಂತಹ ದೇವಾಲಯಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರಿತೀವಿ. ಓಕೆನಾ, ಎಸ್. ನೆಕ್ಸ್ಟ್ ನೋಡಿ, ಸೊರಬ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಲ್ಲಿರುವಂತಹ ಏನು ಚಂದ್ರಗುತ್ತಿ ಗ್ರಾಮ ಇದೆಯಲ್ಲ ಅದನ್ನ ಧಾರ್ಮಿಕ ಮತ್ತು ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಪ್ರಾಧಿಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಏನಂದ್ರೆ ಚಂದ್ರಗುತ್ತಿ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೊಂದು
ಒಂದು ಧಾರ್ಮಿಕ ಮತ್ತು ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡುವಂಥದ್ದು. ಇದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ಬರುವಂತಹ ಒಂದು ಚಂದ್ರಗುತ್ತಿ ಗ್ರಾಮ. ನೆಕ್ಸ್ಟ್ ನೋಡೋಣ ಹೋಗೋಣ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಸಂಬಂಧಪಟ್ಟಂತ ಯೋಜನೆಗಳನ್ನ. ಓಕೆ ನೋಡಿ, ಬಡ್ಜೆಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಏನಾದ್ರು ಸರ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು OTT ವೇದಿಕೆಯನ್ನ ಸೃಜನೆ ಮಾಡ್ತೀವಿ ಅಂತ ಹೇಳಿದ್ರೆ, ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. OTT ಅಂದ್ರೆ ಗೊತ್ತಾ ನಿಮಗೆ? OTT ಅಂದ್ರೆ ಓವರ್ ದ ಟಾಪ್ ಅಂತ, ಇದರ ಫುಲ್ ಫಾರ್ಮ್ ಓವರ್ ದ ಟಾಪ್. ನಿಮಗೆಲ್ಲ ಇದೊಂದು ಏನಂದ್ರೆ ಆಕ್ಚುಲಿ ಇದೊಂದು ಸಾಮಾನ್ಯವಾಗಿ ಸಿನಿಮಾವನ್ನು ತೋರಿಸುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನು ನಾವು, ಅದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ OTT ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಹೌದಾ? ಈ ತರದ ನಾವು OTT ಅಂತ ಕರೀತಾರೆ. ಸೊ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಕ್ಚುಲಿ OTT ಮಾಡ್ಕೊಳ್ಳೋಕೆ ಒಂದು ಪ್ರೋತ್ಸಾಹ ಮಾಡುತ್ತೆ ಅಂತ ಹೇಳಿದ್ರೆ, ನೋಡಿ ನಮ್ಮ ದೇಶ ಬಂದಾಗ ಕೇರಳ ಇದೆಯಲ್ಲ, ಅದು ದೇಶದಲ್ಲಿ ಮೊಟ್ಟ ಮೊದಲ ಒಂದು ಸ್ಟೇಟ್ ಏನಂತಂದ್ರೆ ಆಕ್ಚುಲಿ OTT ಅನ್ನ ಮಾಡಿರುವಂತಹ ಸ್ಟೇಟ್ ಯಾವ್ದಂತ ಅಂದ್ರೆ ಅದು ಕೇರಳ ಆಗಿದೆ. ಅದ್ರ ಹೆಸರು ಬಂದು ಸಿ ಸ್ಪೇಸ್ ಅಂತ ಕರೀತಾರೆ. ಓಕೆ, ಭಾರತದಲ್ಲಿ ಕೇರಳ ಇದೆಯಲ್ಲ, ಅದು ಮೊಟ್ಟ ಮೊದಲ ರಾಜ್ಯ ಅಂತಂದ್ರೆ ಆಕ್ಚುಲಿ ಕಂಟ್ರೀಸ್ ಫಸ್ಟ್ ಅದು ಸರ್ಕಾರಿ ಓನ್ಡ್ ಒಂದು OTT ಪ್ಲಾಟ್ಫಾರ್ಮ್ ಆಗಿದೆ. ಅದು ಯಾವ್ದಂತಂದ್ರೆ ಸಿ ಸ್ಪೇಸ್ ಅಂತ ಕರೀತಾರೆ, ಗೊತ್ತಿರಬೇಕು ನಿಮಗೆ. ಇದು ಕೇರಳದ್ದು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ ಬಡ್ಜೆಟ್ ಅಲ್ಲಿ. ಅದೇ ರೀತಿ ನೋಡಿ, ಒಂದು ಸ್ಕೀಮ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆ ಅಂತ ಕರೀತಾರೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆ ಏನಂದ್ರೆ ನೋಡಿ, ಯಾರೆಲ್ಲ ಒಂದು ಮಾಧ್ಯಮ ಮಾನ್ಯತೆ ಹೊಂದಿರುವಂತಹ ಏನು ಇದಾರಲ್ಲ, ಸುಮಾರು 2,500 ಪತ್ರಕರ್ತರ ಮತ್ತು ಅವರ ಕುಟುಂಬಗಳಿಗೆ ಏನಂದ್ರೆ 5 ಲಕ್ಷಗಳವರೆಗೆ ಏನಂದ್ರೆ ನಗದು ರಹಿತ ಚಿಕಿತ್ಸೆಯನ್ನ ಕೊಡುವಂಥದ್ದು ಈ ಒಂದು ಮುಖ್ಯಮಂತ್ರಿಗಳ ಒಂದು ಮಾಧ್ಯಮ ಸಂಜೀವಿನಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದು ವಿಶೇಷವಾಗಿ ಪತ್ರಕರ್ತರು ಮತ್ತೆ ಅವರ ಕುಟುಂಬದವರಿಗೆ ಏನಂತಂದ್ರೆ ಆಕ್ಚುಲಿ ನಗದು ರಹಿತ ಅಂದ್ರೆ ಕ್ಯಾಶ್ಲೆಸ್ ಏನಂತಂದ್ರೆ ಒಂದು ಟ್ರೀಟ್ಮೆಂಟ್ ಕೊಡಕ್ಕೆ 5 ಲಕ್ಷ ರೂಪಾಯಿ ಕೂಡ ಅವರಿಗೆ ಕೊಡ್ತಾ ಹೋಗ್ತಾರೆ. ಅದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ತೋಣ, ಏನಂದ್ರೆ ಮೈಸೂರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ಒಂದು ಚಿತ್ರನಗರಿಯನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು 150 ಎಕರೆದಲ್ಲಿ ಸುಮಾರು 500 ಕೋಟಿ ವೆಚ್ಚದಲ್ಲಿ. ಓಕೆನಾ? ಅದೇ ರೀತಿ ನೋಡಿ, ನಮ್ಮ ರಾಜ್ಯದಲ್ಲಿರುವಂತಹ ಏನು ಮಲ್ಟಿಪ್ಲೆಕ್ಸ್ಗಳಾದಂಥ ಒಂದು ಟಾಕೀಸ್ ಅಥವಾ ಥಿಯೇಟರ್ ಚಿತ್ರಮಂದಿರ ಇರ್ತಾವಲ್ಲ, ಅಲ್ಲಿ ಅಂದ್ರೆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಎಲ್ಲಾ ಪ್ರತಿ ಪ್ರದರ್ಶನ ಕೂಡ ಪ್ರವೇಶದಾರ ಅಂತಂದ್ರೆ 200 ಫಿಕ್ಸ್ ಮಾಡಿದ್ದಾರೆ, 200 rupees. ನೆಕ್ಸ್ಟ್ ನೋಡ್ತೋಣ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಂಬಂಧಪಟ್ಟಂತ ಯೋಜನೆಗಳನ್ನ ನೋಡಿ. ಒಂದು ಸ್ಕೀಮ್ ಆಲ್ರೆಡಿ ಓಲ್ಡ್ ಸ್ಕೀಮ್, ಇದು ಜನಸ್ಪಂದನ ಕಾರ್ಯಕ್ರಮ ಅಂತ ಕರೀತಾರೆ. ಜನಸ್ಪಂದನ ಕಾರ್ಯಕ್ರಮ ಅಂತ ಕರೀತಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಯಾವುದೇ ಸರ್ಕಾರಿ ಇಲಾಖೆಗಳಿಂದ ಕೂಡ ನಿಮಗೆ ಸಮಸ್ಯೆಗಳಾಗಿದ್ರೆ ಅವುಗಳನ್ನ ನೀವು ನೇರವಾಗಿ ಜನಸ್ಪಂದನ ಮುಖಾಂತರ ಅಥವಾ 1902 ಮುಖಾಂತರ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಅಲ್ಲಿ ಏನ್ ಮಾಡಬಹುದು, ಕಂಪ್ಲೇಂಟ್ ಮಾಡಬಹುದು. ಅದನ್ನ ಜನಸ್ಪಂದನ ಕಾರ್ಯಕ್ರಮ ಅಂತ ಕರೀತಾರೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಅಂತ ಕರೀತಾರೆ. ಇದರ ಉದ್ದೇಶ ಏನಂದ್ರೆ ಆಸ್ತಿಗಳ ಮಾಹಿತಿ ಅಂದ್ರೆ ಇಲಾಖೆಗಳ ಆಸ್ತಿಗಳ ಮಾಹಿತಿ ಅಂತಂದ್ರೆ ಆಕ್ಚುಲಿ ಲಭ್ಯವಿದ್ದು ಸುಮಾರು 29,000ಕ್ಕೆ ಹೆಚ್ಚು ಕಂದಾಯ ಗ್ರಾಮಗಳ ಇಸಾ ನಕ್ಷೆಗಳನ್ನು ಡಿಜಿಟಲ್ಗೊಳಿಸಕ್ಕೆ ಈ ಒಂದು ಪೋರ್ಟಲ್ ಲಾಂಚ್ ಮಾಡಿದ್ದಾರೆ. ಅದನ್ನ ಕರಿತೀವಿ ಅಂದ್ರೆ ನಾವು ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯ ಕೇಂದ್ರ ಅಂತ ಕರೀತಾರೆ. ಓಕೆ, ಇಲ್ಲಿ ವಿಶೇಷವಾಗಿ ಅಂತಂದ್ರೆ ನಿಮಗೆ ಆರ್ಟಿಫಿಷಿಯಲ್ ಟೆಕ್ನಾಲಜಿಯನ್ನು ಬಳಸ್ಕೊಂಡಿರಂತಂದ್ರೆ ಸೊ ಈ ಒಂದು ಹಂತವಾಗಿ ಅವೆಲ್ಲ ಒಂದು ಏನು ನಕ್ಷೆಗಳನ್ನ ಡಿಜಿಟಲೈಸ್ ಮಾಡ್ತಾ ಹೋಗ್ತಾರೆ. ಈ ಒಂದು KSRC SAC ಅಂತ ಕರೀತಾರೆ, ಅಥವಾ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯ ಕೇಂದ್ರದ ಮುಖಾಂತರ ಅಂತ ಹೇಳ್ತೀವಿ. ಇದೊಂದು ಪೋರ್ಟಲ್ ಆಕ್ಚುಲಿ. ಓಕೆನಾ? ನೆಕ್ಸ್ಟ್ KSW ನಿಮ್ಗೆಲ್ಲ ಗೊತ್ತಿರೋದ. KSW ಅಂದ್ರೆ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರೀತಾರೆ. ವೈಡ್ ಏರಿಯಾ ನೆಟ್ವರ್ಕ್ ಇದರ ಮುಖ್ಯ ಉದ್ದೇಶ ಅಂದ್ರೆ ಸರಕಾರಿ ಇಲಾಖೆಗಳಿಗೆ ಆನ್ಲೈನ್ ಅಥವಾ ಡಿಜಿಟಲ್ ಅಂದ್ರೆ ಆನ್ಲೈನ್ ಸೇವೆ ಒದಗಿಸುವುದು ಈ ಒಂದು ನೆಟ್ವರ್ಕ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇನ್ ಮಾಡಿದ್ದಾರೆ, 10,000 ಕಚೇರಿಗಳು ಕೂಡ ಈ ಬಜೆಟ್ ಅಲ್ಲಿ ವಿಸ್ತರಣೆ ಮಾಡ್ತಿದ್ದಾರೆ. ಹೌದಾ? ಏನೊಂದು ಇಂಟರ್ನೆಟ್ ಸರ್ವಿಸ್ ಇರುತ್ತಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಅದನ್ನೆಲ್ಲ ಕೊಡುವಂಥದ್ದು ಅಂದ್ರೆ ಒದಗಿಸುವಂಥದ್ದು ಈ ಒಂದು KSW ಅಂತ ಕರೀತಾರೆ. ಓಕೆನಾ? ಅದೇ ರೀತಿ ಕರ್ನಾಟಕದಲ್ಲಿ ಒಂದು ಕರ್ನಾಟಕ AI ಕೋಶ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಆಡಳಿತದಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಒಂದು ಜನರಿಗೆ ಸೇವೆ ಕೊಡಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಕರ್ನಾಟಕ ಕೃತಕ ಬುದ್ಧಿಮತ್ತೆ ಕೋಶ ಅಥವಾ ಕರ್ನಾಟಕ AI ಕೋಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಬೆಂಗಳೂರು ನಿಮ್ಗೆಲ್ಲ ಗೊತ್ತಿರುತ್ತೆ ಒಂದು ಲಾರ್ಜೆಸ್ಟ್ ಮೆಟ್ರೋಪಾಲಿಟನ್ ಸಿಟಿ ಆಗಿದೆ. ಹಾಗಾಗಿ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಅದಕ್ಕೆ ಏನ್ ಮಾಡಿದ್ದಾರೆ, ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ಬೆಂಗಳೂರು ಸೇಫ್ ಸಿಟಿ ಯೋಜನೆ ಅಂತ ಮಾಡಿದ್ದಾರೆ. ಹೌದಾ? ಇದಕ್ಕಿಂತ ಸುಮಾರು 667 ಕೋಟಿ ವೆಚ್ಚದಲ್ಲಿ ಅಂತಂದ್ರೆ 7,500 ಕ್ಯಾಮ್ರಾಗಳನ್ನು ಅಳವಡಿಸ್ತೀವಿ ಅಂತ ಹೇಳಿದ್ದಾರೆ. 10 ಡ್ರೋನ್ಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ 560 ಬಾಡಿ ಓರ್ನ್ ಕ್ಯಾಮ್ರಾಗಳ ಮುಖಾಂತರ
ಬೆಂಗಳೂರನ್ನ ಒಂದು ಸೇಫ್ ಸಿಟಿ ಆಗಿ ಮಾಡೋದಕ್ಕೆ ಈ ಯೋಜನೆ ಮಾಡಿದ್ದಾರೆ. ಅದನ್ನ ಬೆಂಗಳೂರು ಸೇಫ್ ಸಿಟಿ ಯೋಜನೆ ಅಂತ ಕರೀತಾರೆ. ನೆಕ್ಸ್ಟ್ ಈ ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ಇದೆಯಲ್ಲ ಇರುವಂತ ಕೂಡ್ಗುರ್ಕಿ ಮತ್ತೆ ಕೆಜೆಪಿ ಇರುವಂತ ಎರಡು ಭಾರತೀಯ ಏನ್ ಮಾಡ್ತೀವಿ ಅಂದ್ರೆ ಭಾರತೀಯ ಮೀಸಲು ಪೊಲೀಸ್ ಪಡೆ ಅಥವಾ ರಿಸರ್ವ್ ಪೊಲೀಸ್, ಇಂಡಿಯನ್ ರಿಸರ್ವ್ ಪೊಲೀಸ್ ಒಂದು ಪಡೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು 80 ಕೋಟಿ ವೆಚ್ಚದಲ್ಲಿ ಒಂದು ನಂದಿ ಬೆಟ್ಟದ ಕುಡುಗುರ್ಕಿ ಮತ್ತೆ ಕೆಜಿಎಫ್ ಬಳಿ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೋಲಾರ ಅಂತ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ರಾಜ್ಯದಲ್ಲಿ ಪ್ರಸ್ತುತ ಬಂದಾಗ ಅಂದ್ರೆ ಸುಮಾರು 5 ಬಾಂಬ್ ಡಿಟೆಕ್ಷನ್ ಅಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಅಥವಾ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳಗಳಿದೆ. ಇಲ್ಲಿ ಮತ್ತೆ ಈ ಬಜೆಟ್ ಅಲ್ಲಿ ಬಳ್ಳಾರಿಯಲ್ಲಿ, ದಾವಣಗೆರೆಯಲ್ಲಿ, ಮೈಸೂರಲ್ಲಿ ಮತ್ತೆ ಬೆಂಗಳೂರಲ್ಲಿ ಕೂಡ ಈ ಒಂದು ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ಕೇಂದ್ರಗಳನ್ನ ತೆರೀತು ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಬಳ್ಳಾರಿ, ದಾವಣಗೆರೆ, ಮೈಸೂರು ಮತ್ತೆ ಬೆಂಗಳೂರು ಕೇಂದ್ರಗಳಲ್ಲಿ. ನೆಕ್ಸ್ಟ್ ಇದೊಂದು ಪಂಚಕ್ಯಾರೆಟ್ ಬರುವಂತ ಸ್ಕೀಮ್ ಅಂತ ಕರಿತೀವಿ ನಾವು, ಶಕ್ತಿ ಯೋಜನೆ ಅಂತ. ಹೌದಾ, ಶಕ್ತಿ ಯೋಜನೆ ಅಂತಂದ್ರೆ ಮಹಿಳೆಯರು ಏನ್ ಮಾಡ್ಬೋದು, ಸೊ ಉಚಿತವಾಗಿ ಸರಕಾರಿ ಬಸ್ಗಳಲ್ಲಿ ಸೇವೆ ಅಂದ್ರೆ ಸಂಚಾರ ಮಾಡೋಕ್ಕೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ನಾವು ಶಕ್ತಿ ಯೋಜನೆ ಅಂತ ಕರೀತಾರೆ. ಹೌದಾ, ಸೊ ಅದಕ್ಕೆ ಏನಾದ್ರು ನೋಡಿ ಎಷ್ಟು ಕೊಟ್ಟಿದ್ರು ರಾಷ್ಟ್ರೀಯ ಅಂದ್ರೆ ಬಜೆಟ್ ಬಂದು 5,015 ಕೋಟಿ ಕೊಟ್ಟಿದ್ರು. ಈ ಬಜೆಟ್ ಅಲ್ಲಿ ಬಂದು ಎಷ್ಟು ಅಮೌಂಟ್ ಅಂದ್ರೆ 5,300 ಕೋಟಿ ಕೊಟ್ಟಿದ್ದಾರೆ 2025-26 ಬಜೆಟ್ ಅಲ್ಲಿ. ಅಂತಂದ್ರೆ ಅದಕ್ಕೆ ಎಷ್ಟು 5,300 ಕೋಟಿ ಅಮೌಂಟ್ ಅನ್ನ ಮೀಸಲು ಇಟ್ಟಿದ್ದಾರೆ ಶಕ್ತಿ ಯೋಜನೆಗೆ. ಓಕೆನಾ, ನೋಡಿ ಇಲ್ಲಿವರೆಗೆ ಸುಮಾರು ಅಂದ್ರೆ 226.53 ಕೋಟಿ ಮಹಿಳೆಯರಂದ್ರೆ ಆಕ್ಚುಲಿ ಒಂದು ಉಚಿತ ಸಂಚಾರ ಸೌಲಭ್ಯವನ್ನ ಅಂದ್ರೆ ಅದು ಸಂಚಾರವನ್ನ ಮಾಡಿದ್ದಾರೆ, ಅದು ಸರಕಾರಿ ಬಸ್ಗಳಲ್ಲಿ. ನೆಕ್ಸ್ಟ್ ಪ್ರಾಜೆಕ್ಟ್ ಮೆಜೆಸ್ಟಿಕ್ ಅಂತ ಮಾಡಿದ್ದಾರೆ. ಅಂದ್ರೆ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇದೆಯಲ್ಲ ಅದನ್ನ ಈ ಪಬ್ಲಿಕ್ ಮತ್ತೆ ಪ್ರೈವೇಟ್ನ ಒಂದು ಸಹಕಾರ ಮುಖಾಂತರ ಅದನ್ನ ಅಭಿವೃದ್ಧಿಪಡಿಸಿ ವಾಣಿಜ್ಯ ಸಂಕೀರ್ಣದೊಂದಿಗೆ ಸಾರಿಗೆ ಹಬ್ ನಿರ್ಮಾಣ ಮಾಡೋಕ್ಕೆ ಈ ಒಂದು ಬಜೆಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಅದನ್ನ ಪ್ರಾಜೆಕ್ಟ್ ಮೆಜೆಸ್ಟಿಕ್ ಯೋಜನೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ 2025-26 ಬಜೆಟ್ ಅಂತಂದ್ರೆ ಆಕ್ಚುಲಿ ಸ್ವಚ್ಛ ಪರಿಸರ ಹಿತದೃಷ್ಟಿಯಿಂದ ಏನ್ ಮಾಡ್ತೀವಿ ಅಂದ್ರೆ ವಿದ್ಯುತ್ ಚಾಲಿತ ಬಸ್ಗಳನ್ನ ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮಗೆಲ್ಲ ಗೊತ್ತಿರುವಂತೆ ಪ್ರಧಾನಮಂತ್ರಿ ಇ ಡ್ರೈವ್ ಸ್ಕೀಮ್ ಅಂತಿದೆ, ಅದೇ ರೀತಿ PM ಪ್ರಧಾನಮಂತ್ರಿ ಇ ಬಸ್ ಸೇವ್ ಅಂತಿದೆ. ಅದೇ ರೀತಿ ಒಂದು ಎಕ್ಸ್ಟ್ರಾ ಲೋನ್ ಮುಖಾಂತರ ಕೂಡ ಏನಂತಂದ್ರೆ ಆಕ್ಚುಲಿ ಸುಮಾರು 9,000 ಬಸ್ಗಳನ್ನ ಖರೀದಿ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಸೊ ಬೆಂಗಳೂರು ಮಹಾನಗರ ಸಾರಿಗೆ ಅಂತ BMTC ಏನಾದ್ರೆ ಕೊಡ್ತೀವಿ ಅಂತ ಹೇಳಿದ್ರೆ ಇದರ ಮುಖಾಂತರ ಒಂದು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಾನಿಕ್ ವೆಹಿಕಲ್ ಮುಖಾಂತರ ಸಂಚಾರ ಮಾಡ್ಕೊಳ್ಳೋಕೆ ಒಂದು ಜನರಿಗೆ ಅವಕಾಶ ಕೊಡುವಂತಾಗಿದೆ. ದಟ್ಸ್ ಇಟ್. ನೆಕ್ಸ್ಟ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಥವಾ ಇಂಗ್ಲಿಷ್ ನಾವು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅಂತ ಕರೀತಾರೆ. ಹೌದಾ, ಇದು ಏನಂದ್ರೆ ಕೃಷ್ಣಾ ನದಿಯ ನೀರನ್ನ ಬಹಳ ಒಂದು ಸಮರ್ಪಕವಾಗಿ ಬಳಸಿ ರೈತರ ಒಂದು ನೀರಾವರಿಗೆ ಹೆಲ್ಪ್ ಮಾಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ನೋಡಿ ಈಗ ನಾವು ಸಾಮಾನ್ಯವಾಗಿ ಈ ಒಂದು ಯೋಜನೆ ಮಾಡಬೇಕಾದ್ರೆ ಏನಾಗುತ್ತೆ, ಹೊಲಗಳಲ್ಲಿ ಒಂದು ಕಾಲುವೆ ಕಟ್ಟಬೇಕಾಗುತ್ತೆ. ಅವಾಗ ಏನಾಗುತ್ತೆ, ರೈತರ ಹೊಲಗಳನ್ನ ಅವರು ಸ್ವಾಧೀನ ಅದನ್ನ ಅಕ್ವೈರ್ ಮಾಡ್ಕೊತಾರೆ. ಅವಾಗ ಏನಾಗುತ್ತೆ, ರೈತರು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಅದರಿಂದ ಆ ಕ್ಯಾನಲ್ಗಳು ನಿರ್ಮಾಣ ಮಾಡೋದೇ ಬಹಳ ಸ್ವಲ್ಪ ಕಷ್ಟ ಆಗುತ್ತೆ, ಅಥವಾ ತುಂಬಾ ಪೆಂಡಿಂಗ್ ಆಗಿ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ಏನ್ ಮಾಡಿದ್ದಾರೆ, ಈ ಒಂದು ಭೂ ಸ್ವಾಧೀನ ಕುರಿತಂತೆ ಒಂದು ಪ್ರಕರಣಗಳನ್ನ ತ್ವರಿತವಾಗಿ ರಿಸಾಲ್ವ್ ಮಾಡ್ಕೊಳ್ಳೋಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಾಗಲಕೋಟೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಜಿಲ್ಲೆಯಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಅಥವಾ ತ್ವರಿತಗತಿ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ತ್ವರಿತಗತಿ ನ್ಯಾಯಾಲಯ ಅಂತ ಕರೀತಾರೆ. ನೆಕ್ಸ್ಟ್ ತೆರಿಗೆ ಬಂದಾಗ ತೆರಿಗೆ ಬಗ್ಗೆ ನೋಡ್ತಾ ಹೋಗೋಣ. ಟ್ಯಾಕ್ಸಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಂತೆ ಭಾರತದಲ್ಲಿ 2ನೇ ಅತಿ ಹೆಚ್ಚು GST ಸಂಗ್ರಹಿಸುವಂತ ರಾಜ್ಯ ಬಂದ್ರೆ ಅದು ನಮ್ಮ ಕರ್ನಾಟಕ ಆಗಿದೆ. ಫಸ್ಟ್ ರಾಜ್ಯ ಅಂದ್ರೆ ಮಹಾರಾಷ್ಟ್ರ ಆಗಿದೆ. ಓಕೆ, ನಮ್ಮ ದೇಶದಲ್ಲಿ 2ನೇ ಅತಿ ಹೆಚ್ಚು GST ಸಂಗ್ರಹಣೆ ಮಾಡುವಂತ ಒಂದು ರಾಜ್ಯ ಅಂದ್ರೆ ಅದು ಕರ್ನಾಟಕ. ಫಸ್ಟ್ ಸ್ಟೇಟ್ ಅಂತಂದ್ರೆ ಮಹಾರಾಷ್ಟ್ರ ಆಗಿದೆ. ಜೊತೆಗೆ ನೋಡಿ 2024-25 ಬಂದಾಗ ಏನಂದ್ರೆ ಸುಮಾರು 1,05,000 ಕೋಟಿ ರಾಜ್ಯಸ್ವವನ್ನು ಆಕ್ಚುಲಿ GST ಅಂದ್ರೆ ಈ ಒಂದು ವಾಣಿಜ್ಯ ತೆರಿಗೆಯಿಂದ ಒಂದು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಒಂದು ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಈ ದಾಖಲೆ ನೋಂದಾಯಿಸುವಂತ ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಿರುತ್ತೆ, ಎಷ್ಟೋ ಸಲ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಸಾಕಷ್ಟು ಒಂದು ವಂಚನೆಗಳಾಗ್ತವೆ, ದುರುಪಯೋಗ ಮಾಡ್ತವೆ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸ್ಟಾಂಪಿಂಗ್ ಅಂತ ಮಾಡಿದ್ದಾರೆ. ಇದ್ರ ಮುಖಾಂತರ ನಾವು ದಾಖಲೆಗಳ ಡಿಜಿಟಲ್ ಮುಖಾಂತರ ಒಂದು ವಂಚನೆ ತಡೆಗಟ್ಟಕ್ಕೆ ಸ್ಟಾಂಪಿಂಗ್ ಅಂತ ಮಾಡಿದ್ದಾರೆ. ಓಕೆ, ಎಸ್. ಇನ್ನು ಬಡ್ಜೆಟ್ಗೆ ಯಾವ ರೀತಿ ಯಾವ ಒಂದು ಇದರಿಂದ ಅಮೌಂಟ್ ಜಮಾ ಇದೆ ಅಂತ ನೋಡ್ತಾ ಹೋಗೋಣ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೋಡ್ಕೊಳ್ಳಿ. ಹೌದಾ, ಅಂದ್ರೆ ನಮ್ಮ ಏನು ಈ ಬಡ್ಜೆಟ್ ಕರ್ನಾಟಕ ಬಡ್ಜೆಟ್ 2025 ಒಂದು ಹಾವೇ ಇದೆಯಲ್ಲ, ಎಲ್ಲಿಂದ ಅಮೌಂಟ್ ಜಮಾ ಇದೆ ನೋಡ್ತಾ ಹೋಗೋಣ. ನೋಡಿ ಹೈಯೆಸ್ಟ್ ಬಂದು ಎಲ್ಲಿಂದ ಅಂದ್ರೆ 52% ಎಲ್ಲಿಂದ ಬಂತಂದ್ರೆ ಅದಕ್ಕೆ ರಾಜ್ಯ ತೆರಿಗೆಯ ಆದಾಯದಿಂದ 52 ಪೈಸೆ ಅಂದ್ರೆ ₹1 ಅಂತ ಫುಲ್ ಬಜೆಟ್ ತಗೊಂಡ್ರೆ 52 ಪೈಸೆ ಎಲ್ಲಿಂದ ಬಂದಿದೆ ಅಂದ್ರೆ ಸ್ಟೇಟ್ ಓನ್ ಟ್ಯಾಕ್ಸ್ ಇಂದನೇ ರಾಜ್ಯಗಳಿಗೆ ಬಂದಿದೆ. ಎರಡನೇದು ಬಂದು 27 ಪೈಸೆ ಸಾಲ ತಗೊಂಡಿದ್ದಾರೆ. ಅದೇ ರೀತಿ 13 ಪೈಸೆ ಏನ್ ಮಾಡಿದ್ರೆ ಅಂದ್ರೆ ಕೇಂದ್ರ ತೆರಿಗೆ ಕೊಡ್ತೀವಿ, ನಾವೇನು ಟ್ಯಾಕ್ಸ್ ಕಟ್ತೀವಲ್ಲ ಅದನ್ನ ಉಲ್ಟಾ ನಮ್ಮ ತೆರಿಗೆ ಕೊಟ್ಟಿಲ್ಲ, ಅದು 13 ಪೈಸೆ ಬಂದಿದೆ. ಅದೇ ರೀತಿ ಸಹಾಯಧನ ಕೇಂದ್ರ ಸರ್ಕಾರದಿಂದ ಬಂದು 4 ಪೈಸೆ ಬಂದಿದೆ. ಅದೇ ರೀತಿ ರಾಜ್ಯ ತೆರಿಗೆಯೇತರ ಆದಾಯ ರಾಜ್ಯದಿಂದ 4 ಪೈಸೆ ನಮಗೆ ಬಂದಿರೋದು. ಸೊ ಹಾಗಾಗಿ ಇದರ ಮುಖಾಂತರ ಬಜೆಟ್ ಅನ್ನ ಈ ತರ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾದ್ರೆ
ರಾಜ್ಯದ ಸ್ವಂತ ತೆರಿಗೆಗಳ ಮುಖಾಂತರ ಯಾವ ರೀತಿ ಬಂದು ನೋಡ್ತಾ ಹೋಗೋಣ. ನೋಡಿ ನಮ್ಗೆ ಹೈಯೆಸ್ಟ್ ಬಂದು ಎಲ್ಲಿ ಅಂತಂದ್ರೆ ನಮಗೆ ರಾಜ್ಯದಲ್ಲಿ ಈ ಬಜೆಟ್ ಅನ್ನು ಮಾಡಬೇಕಾದ್ರೆ 58% ಎಲ್ಲಿಂದ ಅಮೌಂಟ್ ಅಂದ್ರೆ ಸುಮಾರು 12,000 ಕೋಟಿ ಬಂದ್ರೆ ಸಾರಿ ಒಂದು ಬಿಡಿ 10 100 1000 10,000 ಲಕ್ಷ ಅಂದ್ರೆ 1,20,000 ಕೋಟಿ ಬಂತಂದ್ರೆ ಅದು ಕಮರ್ಷಿಯಲ್ ಟ್ಯಾಕ್ಸ್ ಇಂದ ಬಂದಿದೆ. ಓಕೆ, ಸೆಕೆಂಡ್ ಪೊಸಿಷನ್ ಯಾವುದು ರಾಜ್ಯ ಅಬಕಾರಿ, ಅದು 19%. ಅದೇ ರೀತಿ ನೋಂದಣಿ ಮತ್ತು ಮುದ್ರಾಂಕದಿಂದ 14% ಬಂದಿದೆ. ಅದೇ ರೀತಿ ಮೋಟಾರ್ ವಾಹನ ತೆರಿಗೆಯಿಂದ 4% ಬಂದಿದೆ. ಇನ್ನು ಇತರೆಯಿಂದ 2% ಬಂದಿದೆ. ಓಕೆ, ಇದೆಲ್ಲ ಕೂಡ ರಾಜ್ಯದ ಸ್ವಂತ ತೆರಿಗೆಗಳ ಒಂದು ಏನಂದ್ರೆ ನಾವು ಆದಾಯ ಅಂತ ಕರಿತೀವಿ. ಹಾಗಾದ್ರೆ ಈ ಬಡ್ಜೆಟ್ ಅನ್ನ ಯಾವ ರೀತಿ ವೆಚ್ಚ ಮಾಡಿದ್ದಾರೆ, ಯಾವ ಕ್ಷೇತ್ರ ಇದು ಮಾಡಿದ್ದಾರೆ ವೆಚ್ಚ ಮಾಡಿ ನೋಡ್ತೋಗೋಣ. ನೋಡಿ ಎಷ್ಟು ಅಂತಂದ್ರೆ ಇಲ್ಲಿ ನಮಗೆ ಸಾಮಾನ್ಯವಾಗಿ ಸಾಲ ಮರುಪಾವತಿನೇ 18 ಪೈಸೆ, 1 ರೂಪಾಯಿ ಅಂದ್ರೆ 18 ಪೈಸೆ ಮಾಡಿದ್ದಾರೆ. ಸಾಲ ಮರುಪಾವತಿ ಮಾಡೋಕ್ಕೆ 18 ಪೈಸೆ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಬಂದಾಗ ಸಮಾಜ ಕಲ್ಯಾಣ ಇಲಾಖೆಗೆ 15% ಕೊಟ್ಟಿದ್ದಾರೆ. ಹೌದಾ, ಅದೇ ರೀತಿ ಇತರ ಆರ್ಥಿಕ ಸೇವೆಗಳಿಗೆ ಸಾಮಾನ್ಯ ಸೇವೆಗಳಿಗೆ 18% ಕೊಟ್ಟಿದ್ದಾರೆ. ಇತರ ಆರ್ಥಿಕ ಸೇವೆಗಳಿಗೆ 18% ಕೊಟ್ಟಿದ್ದಾರೆ. ಅದೇ ರೀತಿ ಕೃಷಿ, ಗ್ರಾಮೀಣ ಮತ್ತು ನೀರಾವರಿ ಬಂದಾಗ 14 ಪೈಸೆ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ 10 ಪೈಸೆ ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ 5 ಪೈಸೆ ಕೊಟ್ಟಿದ್ದಾರೆ. ಮತ್ತು ಇತರ ಸಾಮಾಜಿಕ ಸೇವೆಗಳಿಗೆ 3 ಪೈಸೆ ಕೊಟ್ಟಿದ್ದಾರೆ. ನೀರು ಪೂರೈಕೆ ನಿರ್ವಹಣೆಗೆ 3 ಪೈಸೆ ಕೊಟ್ಟಿದ್ದಾರೆ. ಈ ತರ ಬಡ್ಜೆಟ್ ಏನಂದ್ರೆ ಅವ್ರಿಗೆ ಅಲೋಕೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಇಲಾಖೆ ವೈಸ್ ನೋಡ್ತಾ ಹೋದ್ರೆ ನೋಡಿ ಹೈಯೆಸ್ಟ್ ಎಲ್ಲಿ ಕೊಟ್ಟ ನೋಡ್ತಾ ಹೋಗೋಣ. ಫಸ್ಟ್ ನಮ್ಗೆ ನೋಡಿದ್ರೆ ಹೌದಾ, ಸೊ 10% ಏನು ಬಜೆಟ್ ಅನ್ನು ಏನಂದ್ರೆ ಸುಮಾರು 45,886 ಕೋಟಿ ಅಂದ್ರೆ ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೋಡಿ ಯಾವುದೇ ಒಂದು ರಾಜ್ಯ ತಗೊಳ್ಳಿ, ದೇಶ ತಗೊಳ್ಳಿ, ಅಲ್ಲಿರುವಂತ ಮೇಜರ್ ಅಂತಂದ್ರೆ ಫೋಕಸ್ ಮಾಡೋದು ಯಾವ್ದಂದ್ರೆ ಒಂದು ಹೆಲ್ತ್, ಎಜುಕೇಶನ್, ಹೌದಲ್ವಾ, ಆರೋಗ್ಯ, ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಬಜೆಟ್ ಒಂದು ಗುಡ್ ಬಜೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ಶಿಕ್ಷಣಕ್ಕೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. 10% ಅಂತಂದ್ರೆ ಬಜೆಟ್ ನ 10% ಎಜುಕೇಶನ್ ಕೊಟ್ಟಿದ್ದಾರೆ. ಓಕೆನಾ. ಅದೇ ರೀತಿ ನೋಡಿ ನೆಕ್ಸ್ಟ್ ಬಂದಾಗ ಯಾವ್ದಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಬಂದಾಗ ಎಷ್ಟಂದ್ರೆ 8% ಕೊಟ್ಟಿದ್ದಾರೆ. ಓಕೆ, ಸೊ ಅದೇ ರೀತಿ ಇಂಧನಕ್ಕೆ 6% ಕೊಟ್ಟಿದ್ದಾರೆ. ಪಂಚಾಯತ್ ರಾಜ್ಗೆ 6%, ನೀರಾವರಿಗೆ 5%, ನಗರಾಭಿವೃದ್ಧಿ ಮತ್ತು ವಸತಿಗೆ 5%, ಒಳಾಡಳಿತ ಮತ್ತು ಸಾರಿಗೆ 5% ಕೊಟ್ಟಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ 5% ಕೊಟ್ಟಿದ್ದಾರೆ. ಕಂದಾಯಕ್ಕೆ 4%, ಸಮಾಜ ಕಲ್ಯಾಣಕ್ಕೆ 4%, ಲೋಕೋಪಯೋಗಿ 3%. ಲೋಕೋಪಯೋಗಿ ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಅದೇ ರೀತಿ ಆಹಾರ ಮತ್ತು ನಾಗರಿಕ ಸರಬರಾಜಿಗೆ 2%, ಕೃಷಿ ತೋಟಗಾರಿಕೆ 2%, ಪಶುಸಂಗೋಪನೆಗೆ 1% ಮತ್ತು ಇತರಿಗೆ ಅಂದ್ರೆ 30% ಕೊಟ್ಟಿದ್ದಾರೆ. ಈ ತರ ಅಂದ್ರೆ ಬಡ್ಜೆಟ್ ಸೊ ಅಲೋಕೇಟ್ ಆಗಿರುವಂತದ್ದು. ಓಕೆನಾ. ಸೊ ಹಾಗಾಗಿ ಇದಿಷ್ಟು ಕ್ಲಾಸ್ ಆಗಿತ್ತು ರಿಗಾರ್ಡಿಂಗ್ ದ ಬಡ್ಜೆಟ್ ಆಫ್ ದಿ 25-26 ಅಂತ. ಓಕೆ, ಸೊ ಹಾಗಾಗಿ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.